ಜಯತೆ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಕ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಗ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿ ಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮಜ್ಜುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ನೇದೃಶೈಃ ಕವಿಭಿರೇವ ಕೇವಲಂ ಹಂತ ಪೂಜ್ಯ ಚರಣೋಭ್ಯ ಪೂಜ್ಯತ ಶರ್ವಶಕ್ರ ಗುರುಪೂರ್ವದೈವತೈರಪ್ಯಲಂ ಸುಸಮಯೋದ್ಗಮೋತ್ಸವೇ ಸ್ವಸ್ತಿಯಸ್ತು. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಮಹಿಮೆಯನ್ನ ಶೋಭನ ಭಟ್ಟರು ಎಲ್ಲ ಸಭೆಗಳಲ್ಲಿ ಹೋಗಿ ಅದರ ಮಹಿಮೆಯನ್ನ ಹೇಳ್ತಾ ಅದರ ಲಾಭವನ್ನ ಹೇಗೆ ಪಡಿಬೇಕು ನಾವು ಅನ್ನೋದನ್ನು ತಿಳಿಸಿಕೊಟ್ರು. ಸಾಮಾನ್ಯವಾಗಿ ಆಚಾರ್ಯ ಶಾಸ್ತ್ರ ಇದು ಹೊಟ್ಟೆಗೆ ಹಾಕುವುದಿಲ್ಲ, ಇದರಿಂದ ಲೌಕಿಕ ಏನೂ ಇಲ್ಲ ಅಂತ ಹೇಳಿ ಬಿಟ್ಟವರು ಜಾಸ್ತಿ. ಆದರೆ ಈ ಶಾಸ್ತ್ರ ಇದು ಕಲ್ಪವೃಕ್ಷ, ಆನಂದ ತೀರ್ಥರ ಶಾಸ್ತ್ರ ಇದು ಕಲ್ಪವೃಕ್ಷವಾದದ್ದರಿಂದ ಕಲ್ಪವೃಕ್ಷವನ್ನ ಏನ್ ತಿಳಿಬಾರ್ದು, ಇನ್ನಿತರ ವೃಕ್ಷಗಳಂತೆ ಇದೊಂದು ವೃಕ್ಷ ಅಂತ ಮಾತ್ರ ತಿಳಿಬಾರ್ದು. ಹಾಗೆ ಆಗತ್ತೆ. ಮಾವಿನ ಮರ, ಬೇವಿನ ಮರ, ಹನಸಿನ ಮರ ನೋಡಿ ಕಲ್ಪವೃಕ್ಷವೂ ಇದ್ದಾಗ ಇದು ಒಂದು ಮರ ಅಂತ ತಿಳ್ಕೊಂಡಿರ್ತೇವೆ. ಹಾಗಾದ್ರೆ ಈ ಮರದಿಂದ ಏನಿಲ್ಲ ಅಂತ ಹೇಳಿ ಬಿಡಬಾರ್ದು. ಅದು ನೀವು ಕೇಳಿದ್ದನ್ನ ಕೊಡ್ಲಿಕ್ಕೆ ಸಮರ್ಥವಾಗಿದೆ. ಹಾಗೆ ಆಚಾರ್ಯ ಶಾಸ್ತ್ರ ಇದು ನೀವು ಏನನ್ನ ಬಯಸ್ತೀರಿ ಅದು ಎಲ್ಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತನ್ನುವುದನ್ನು ದೃಷ್ಟಾಂತ ಪೂರ್ವಕವಾಗಿ ಮನದಟ್ಟು ಮಾಡಿಸ್ತಾರೆ ಪದ್ಮನಾಭ ತೀರ್ಥ. ಹಾಗಾಗಿ ಅವರ ಈ ಪ್ರವಚನ ಭಾಗ ಮುಕ್ತಾಯ ಆಯಿತು ನಿನ್ನೆ. ಮುಗಿದ ಮೇಲೆ ಇನ್ನು ಮುಂದಿನದ್ದು ಆಚಾರ್ಯರು ಉಡುಪಿಗೆ ಬಂದು ಸೇರಿದರು ಅಂತ. ಇಲ್ಲೇನಾಗಬೇಕಾಗಿದೆ, ಉಡುಪಿಗೆ ಬಂದ ಮೇಲೆ ತಪ್ತ ಮುದ್ರಾ ಧಾರಣ ಅಂತಾಗಬೇಕು. ನಾವೆಲ್ಲ ಇವತ್ತು ತಪ್ತ ಮುದ್ರಾ ಧಾರಣೆಯ ಬಗ್ಗೆ ಕೇಳಬೇಕಾಗಿದೆ. ಒಂದೆರಡು ಮಾತನ್ನಾದರೂ ಅದರ ಬಗ್ಗೆ ತಿಳಿಬೇಕು. ಮೊದಲೇ ಹೇಳಿದ್ದೇನೆ, 9ನೇ ಸರ್ಗ ಪ್ರಾರಂಭವಾಗುವಾಗ ಈ ತಪ್ತ ಮುದ್ರಾ ಧಾರಣೆಯ ಮಹಿಮೆ ಏನು. ನಾವು ತಪ್ತ ಮುದ್ರಾ ಧಾರಣೆಯನ್ನ ಮಾಡಿಸಿಕೊಳ್ಳದೆ ಹೋದರೆ ಯಾವ ವೈದಿಕ ಕಾರ್ಯಗಳಿಗೂ ಕೂಡ ಅಧಿಕಾರಿಗಳು ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಅವಶ್ಯವಾಗಿ ಮಾಡಿಸ್ಕೊಳ್ಬೇಕು.
ಅದು ಹೇಗೆ ಅಂತನ್ನುವುದನ್ನು ವಿವರಣೆ ಕೊಡ್ತೀನಿ. ಆಮೇಲೆ ಉಡುಪಿಯಲ್ಲಿ ಕೃಷ್ಣನ ಸ್ಥಾಪನೆ ಆಗಬೇಕು. ಆ ಉಡುಪಿಯಲ್ಲಿ ಇದ್ದ ಕೃಷ್ಣನ ಮೂರ್ತಿ ಎಲ್ಲಿಂದ ಬಂತು ಅದಕ್ಕೊಂದು ರೋಚಕವಾದ ಇತಿಹಾಸವನ್ನ ಹೇಳುತ್ತಾರೆ. ಬಹಳ ಚಂದಿದೆ. ಅದನ್ನೇನೋ ಯಾರೋ ಒಬ್ಬ ಶಿಲ್ಪಿಗೆ ಕೊಟ್ಟು ಅದನ್ನ ಮಾಡಿಸಿ ತಂದು ಇಟ್ಟದ್ದಲ್ಲ, ಹಾಗೆ ತಿಳಿಬಾರದು. ನಮಗೆಲ್ಲ ಹಾಗೆ ಅನಿಸ್ತದೆ. ಮೂರ್ತಿಗಳು ಅಂದಮೇಲೆ ಆರ್ಡರ್ ಕೊಟ್ಟಿವಿ ಅಂತ ಹೇಳ್ತಿರ್ತಾರೆ ಯಾವಾಗಲೂ. ಮೂರ್ತಿ ಅಂದ್ಮೇಲೆ ಆರ್ಡರ್ ಕೊಟ್ಟಿವಿ. ಸರಿ, ಯಾರಿಗೆ ಆರ್ಡರ್ ಕೊಟ್ಟು ಮಾಡಿಸಿರಿ ಅಂದ್ರೆ ಇಲ್ಲಿ ಯಾರೂ ಮಾಡಿಲ್ಲ, ಅದನ್ನ ಬೇರೆಯವರೇ ಮಾಡಿದ್ದಾರೆ. ಹೀಗೆಲ್ಲ ಕೆಲವು ವಿಚಾರಗಳು ಉಂಟು. ಅವ್ರ ಗುರುಗಳು ಆಚಾರ್ಯರ ಭಾಷ್ಯದ ಪ್ರವಚನ ಕೇಳಿದ್ರು ಕೂಡ ಯಾಕೋ ಮನಸ್ಸಿನಲ್ಲಿ ಸಮಾಧಾನ ಆಗಲಿಲ್ಲ. ಮಾಯಾವಾದ ಭಾಷ್ಯವೇ ಚೆನ್ನಾಗಿತ್ತೇನೋ ಅಂತ ಅನಿಸ್ತಿತ್ತಂತೆ. ಇಷ್ಟಾದ ಮೇಲೂ ಅಚ್ಯುತ ಪ್ರೇಕ್ಷರಿ ಆಗ ಆಚಾರ್ಯರು ಮಾಡಿದ ಉಪಾಯ ಏನು, ಇದನ್ನೆಲ್ಲ ಇವತ್ತು ನಾವು ಕೇಳವರಿದ್ದೀವಿ. ಅದಕ್ಕೆ 27ನೇ ಪದ್ಯ ಪ್ರಾರಂಭ ಆಗ್ತಾ ಇದೆ ಇವತ್ತು. ನೇದೃಶೀ ಕವಿಭಿರೇಮ ಕೇವಲಂ ಹಂತ ಪೂಜ್ಯ ಚರಣೋಭ್ಯ ಪೂಜ್ಯತ ಸರ್ವಶಕ್ರ ಗುರುಪೂರ್ವ ದೈವತೈರಪ್ಯಲಂ ಸುಸಮಯೋದ್ಗಮೋತ್ಸವೇ. ಈದೃಶೈ ಕವಿಭಿರೇವ ಕೇವಲಂ. ಶೋಭನ ಭಟ್ಟರಂತಹ ಪಂಡಿತರು ಮಾತ್ರ ಆಚಾರ್ಯರ ಸೂತ್ರ ಭಾಷ್ಯಕ್ಕೆ ತಲೆದೂಗಿದ್ರು ಅಂತ ಅನ್ಕೊಳ್ಬೇಡ್ರಿ. ಇಲ್ಲಿರೋ ಲೋಕದಲ್ಲಿರುವಂತಹ ಜನ ಆಚಾರ್ಯರ ಪ್ರಭಾವಕ್ಕೆ ಒಳಗಾಗಿದ್ರು, ಅವರ ವ್ಯಕ್ತಿತ್ವಕ್ಕೆ ಮನಸೋತಿದ್ರು, ಅವರ ಗ್ರಂಥವನ್ನ ಓದಿಕೊಂಡು ತಲೆದೂಗಿದ್ರು, ಬಹಳ ಚೆನ್ನಾಗಿದೆ ಶಬಾಷ್ ಅಂತ ಹೇಳಿದ್ರು ಅಂತ ತಿಳ್ಕೋಬೇಡ್ರಿ. ನೇದೃಶೈಹಿ ಕವಿಭಿರೇವ ಕೇವಲಂ. ಈದೃಶೈಹಿ ಕವಿಭಿ ಇಷ್ಟೇ. ಈ ಲೋಕದಲ್ಲಿರುವಂತಹ ಪದ್ಮನಾಭಾದಿ ತೀರ್ಥರಿಂದ ಮಾತ್ರ ಪೂಜ್ಯವಾದದ್ದಲ್ಲ ಅದು ಗ್ರಂಥ. ಸರ್ವಶಕ್ರ ಗುರುಪೂರ್ವ ದೈವತೈಹಿ. ರುದ್ರದೇವರು, ಇಂದ್ರದೇವರು, ಬೃಹಸ್ಪತ್ಯಾಚಾರ್ಯರು ಕೂಡ ಆಚಾರ್ಯರ ಭಾಷ್ಯವನ್ನು ನೋಡಿ ತಲೆ ತೂಗ್ತಿದ್ರಂತ. ಏನ್ ಚೆನ್ನಾಗಿದೆ ಅಲ್ಲ. ಹೀಗೆ ಬರೀಬೇಕು ಭಾಷ್ಯವನ್ನ, ಬರೆದ್ರೆ ಹೀಗೆ ಅರ್ಥ ಮಾಡಿಕೊಳ್ಬೇಕು ಸೂತ್ರಗಳನ್ನ ಅಂತ ಹೇಳ್ಬೇಕಂತ. ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಆಚಾರ್ಯರ ಸೂತ್ರ ಭಾಷ್ಯವನ್ನ ನಾನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಅನ್ನೋದೊಂದು ದೊಡ್ಡ ಸಾಹಸದ ಕೆಲಸ. ಅದು ನಮಗೆಲ್ಲ ಇವೆಲ್ಲ ನಿಲ್ಕೋದಲ್ಲ. ಏನೋ ಅವರ ಆಜ್ಞಾ ಮಾಡಿದ್ರು. ಗುರುವಾಜ್ಞಾ ಗೌರವಾಟೀಕಾಂ ಕುರ್ವನ್ ಭಾಷ್ಯಸ್ಯ ದುಷ್ಕರಾಂ. ಗುರುಗಳ ಆಜ್ಞೆ, ತ್ರಿವಿಕ್ರಮ ಪಂಡಿತರೇ ನೀವು ಭಾಷ್ಯಕ್ಕೆ ವ್ಯಾಖ್ಯಾನ ಬರೀರಿ ಅಂತ ನನ್ನ ಮೇಲೆ ಅನುಗ್ರಹ ಮಾಡಿದ್ದಕ್ಕಾಗಿ ಈ ಭಾಷ್ಯಕ್ಕೆ ವ್ಯಾಖ್ಯಾನ ಬರೀತಾ ಇದ್ದೇನೆ. ಇಲ್ಲದೆ ಇದ್ರೆ ಇದು ನಮ್ದೆಲ್ಲ ನಿಲ್ಕೋ ಮಾತಲ್ಲ ಅಂತ ಯಾರು ಬರೀತಾರೆ? ಪಂಡಿತಾಚಾರ್ಯರು ಹೇಳುವ ಮಾತಿದು. ಉಳಿದವರಿಗೆಲ್ಲ ಅರ್ಥ ಆಗ್ತದೆ ಅಂತ ತಿಳಿಲೇಬೇಡ್ರಿ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ರು, ಈದೃಶೈಹಿ ಕವಿಭಿರೇವ ಕೇವಲಂ. ಬರೇ ಶೋಭನ ಭಟ್ಟರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ವಾಮನ ಪಂಡಿತರು, ನಾರಾಯಣ ಪಂಡಿತರು ಅಂತ ತಿಳಿಬೇಡ್ರಿ. ಇನ್ನೂ ಬೇಕಾದ ಜನ ಇದ್ದಾರೆ ಆಚಾರ್ಯ ಗ್ರಂಥವನ್ನ ಓದಿ ತಲೆದೋಗಿದವರು. ಯಾರು? ಸರ್ವಶಕ್ರ ಗುರು ಪೂರ್ವದೈವತೈಹಿ ಸುಸಮಯೋದ್ಗಮೋತ್ಸವೇ. ಸತ್ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆಚಾರ್ಯರು ಅನ್ನೋ ವಿಷಯದಲ್ಲಿ ಅವರೆಲ್ಲರೂ ಕೂಡ ತಲೆದೋಗ್ತಾ ಇದ್ದಾರಂತ. ಬಂದ್ರು, ಉಡುಪಿಗೆ ಬರ್ತಾ ಇರುವಾಗ ಒಂದು ದೃಷ್ಟಾಂತ ಪೂರ್ವಕವಾಗಿ ನಾರಾಯಣ ಪಂಡಿತಾಚಾರ್ಯ ಒಂದು ಕಥೆ ಹೇಳ್ತಾರೆ. ಬರ್ತಾ ಇರುವಾಗ ದಾರಿಯಲ್ಲಿ ಎಲ್ರಿಗೂ ಅನುಗ್ರಹ ಮಾಡ್ತಾ ಬಂದ್ರಂತ ಆಚಾರ್ಯ. ಯಾರಿಗೆ ಅನುಗ್ರಹ ಮಾಡಿದ್ರು ಯಾರಿಗೆ ಮಾಡಲಿಲ್ಲ ಅಂತನ್ನೋದನ್ನ ಸದೃಷ್ಟಾಂತವಾಗಿ ಹೇಳ್ತಾರೆ. 28ನೇ ಪದ್ಯ. ನಿಮ್ನ ಭೂರಿ ವಸತಿ ಪ್ರಜಾವ್ರಜನ್ ವಾರಿದರ್ತುರಶನೈರ ಪೂರಿ ಸಹ ರಾಜ್ಯತಾಪಹರ ದರ್ಶನಂಬುನ ತುಂಗದೇಶಮಿವ ದುರ್ಜನಂತನೋ. ಬರ್ತಾ ಇರುವಾಗ ಆಚಾರ್ಯರು ಸಜ್ಜನರಿಗೆ ಪರಮಾನುಗ್ರಹವನ್ನ ಮಾಡಿದರು, ದುರ್ಜನರಿಗೆ ಮಾಡಲಿಲ್ಲ. ಹೆಂಗಾಯಿತು? ಆಚಾರ್ಯರು ಬರ್ತಾ ಇರುವಾಗ ಅಲ್ಲಿರುವಂತಹ ಸಜ್ಜನರಿಗೆಲ್ಲ ಅನುಗ್ರಹ ಆದ ಕ್ರಮವನ್ನು ಹೇಳ್ತಾರೆ. ಆಮೇಲೆ ದುರ್ಜನರಿಗೆ ಅನುಗ್ರಹ ಹೇಗಾಗ್ಲಿಲ್ಲ ಅಂತ ಹೇಳ್ತಾರೆ. ಸಜ್ಜನರು ಯಾರು ದುರ್ಜನರು ಯಾರು ಅಂತ ಕೇಳಿದ್ರೆ ನಮ್ಮಲ್ಲಿ ಲಕ್ಷಣ ಇಲ್ರಿ. ಅಂದ್ರೆ ಬೋರ್ಡ್ ಹಾಕೊಂಡ್ರಂಗಿಲ್ಲ, ಯಾರು ಮನಿ ಮುಂದೆ ಹಾಕೊಂಡಿರ್ತಾರನು ಐ ಎಮ್ ಸಜ್ಜನ್ ರಾವ್ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಯಾರು ಹಾಕೊಂಡ್ರಂಗಿಲ್ಲ. ಅಥವಾ ಯಾರೇ ದುಷ್ಟರಿದ್ರು ಸಹಿತ ಕಾಯಂ ದುರ್ಜನ್ ರಾವ್ ಅಂತ ಏನು ಹಾಕೊಳಂಗಿಲ್ಲ ಇಲ್ಲ. ಹಾಕೊಂಡಿದ್ದೇನು ರಾವಣೇಂದ್ರ ದುರ್ಜನ್ ರಾವ್ ಅಂತ ಹೇಳಿ ಇಲ್ಲ. ಅಂದಮೇಲೆ ಮತ್ತೆ ನಾವು ಹೆಂಗೆ ತಿಳ್ಕೋಬೇಕು ಅಂತ ಕೇಳಿದ್ರೆ ಪಂಡಿತಾಚಾರ್ಯ ಹೇಳೋದು,
ನಿಮ್ನ ಭೂರಿ ವಸತಿ ಪ್ರಜಾವ್ರಜನ್. ಯಾರು ಬಾಗಿರ್ತಾರಲ್ಲ ಅವನು ಸಜ್ಜನ, ಯಾರು ಸೆಟದಿರ್ತಾನಲ್ಲ ಅವನು ದುರ್ಜನ. ಛಂದದ ಲಕ್ಷಣ, ಬಹಳ ಚಂದದ ಲಕ್ಷಣ. ಯಾರು ಬಾಗಿದ್ದಾರೆ ಅವರು ಸಜ್ಜನರು, ಯಾರು ಬೀಗಿದ್ದಾರೆ ಅವರು ದುರ್ಜನರು. ಮುಗಿದೋಯ್ತು. ಬಾ ಬಿ ಬಿ ಯಾರಿಗೆ ಬಂತು ಅವರಿಗೆ ಬಾಬಿ ಗೊತ್ತಾದ್ರೆ ಸಾಕಂತೆ. ಬಾಬಿ ಅಂದ್ರೆ ಏನದು? ಬಾ ಅಂದ್ರೆ ಬಾಗೋದು, ಬಿ ಅಂದ್ರೆ ಬೀಗೋದು. ಬಾಬಿ ಗೊತ್ತಾದ್ರೆ ದುರ್ಜನರು ಸಜ್ಜನರು ಗೊತ್ತಾಗ್ತಾರಂತೆ. ನಮಗದೇ ಗೊತ್ತಿಲ್ಲ, ಬಾಗೋದು ಅಂದ್ರೆ ಏನು, ಬೀಗೋದು ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಜಗನ್ನಾಥ ದಾಸರು ಒಂದು ದೃಷ್ಟಾಂತ ಕೊಡ್ತಾರೆ. ಸಜ್ಜನರು ಹೆಂಗಿರ್ತಾರೆ, ದುರ್ಜನರು ಹೆಂಗಿರ್ತಾರೆ ನೋಡ್ಕೊಳ್ರಿ ಎಂದ್ರು. ವಂಶಭಾಗಲು ಬೆಳೆಗೆ ಕಂಡು ನರಾಂಶದಲ್ಲಿ ಶೋಭಿಪುದು, ಭಾಗದ ವಂಶಪಾಶದಿ ಕಟ್ಟೆಗೆ ಇರುವ ಡೊಂಬ ಮಸ್ತಕಕ್ಕೆ. ಕಂಸಮರ್ದನದ ಸರಿಗೆ ನಿಸ್ಸಂಶಯದಿ ವಂದಿಸದೆನ ವಿದ್ವಾಂಸನೆಂದ ಅಹಂಕರಿಸೆ ಭವಗುಣದಿಂದ ಬಂಧಿಸುವ. 24ನೇ ಸಂಧಿ ಬಿಂಬ ಪ್ರತಿಬಿಂಬ ಸಂಧಿಯ 20ನೇ ಪದ್ಯದಲ್ಲಿ ಹೇಳುವಾಗ ದೃಷ್ಟಾಂತ ಕೊಡ್ತಾನೆ ಜಗನ್ನಾಥದಾಸರು. ಸಜ್ಜನ್ರಿ ಯಾರು, ದುರ್ಜನ್ರಿ ಯಾರು ನಮಗೆ ತಿಳಿಬೇಕಲ್ಲ. ವಂಶಭಾಗಲು ಬೆಳೆಗೆ ಕಂಡು ನರಾಂಶದಲ್ಲಿ ಶೋಭಿಪುದು, ಭಾಗದ ವಂಶಪಾಶದಿ ಕಟ್ಟೆಗೆ ಇರುವ ಡೊಂಬ ಮಸ್ತಕಕ್ಕೆ. ಬಿದಿರಿರ್ತದಂತ, ಬಿದಿರು. ವಂಶ ಅಂದ್ರೆ ಬಿದಿರು ಸಂಸ್ಕೃತದಲ್ಲಿ. ಅದಕ್ಕೆ ವಂಶ ವೃಕ್ಷ ಅಂತ ಕರೀತಿರ್ತಾರೆ. ನಮ್ಮ ಮನೆಯೊಳಗೆ ಚಾರ್ಟ್ ಹಾಕೊಂಡಿರ್ತೀವಿ ನೋಡ್ರಿ, ವಂಶ ವೃಕ್ಷ ಅಂತ ತಿಳ್ಕೊಂಡು ಹೇಳಿ. ಹಂಗಂದ್ರೆ ಏನು? ವಂಶ ವೃಕ್ಷ ಅಂದ್ರೆ ಬಿದಿರು. ಬಿದಿರು ಯಾವಾಗ್ಲೂ ಗುಂಪು ಗುಂಪು ಗುಂಪಾಗಿ ಬೆಳಿತಾ ಇರ್ತದಂತೆ. ಅದು 120 ಮರ ಅಲ್ಲದು. ಊರಿಗೆ ಒಂದ ಆಲದ ಮರ, ಆಲದ ಮರದ ಕಟ್ಟಿ ಹಿಂಗ್ ಒಂದೇ ಇರಂಗಿಲ್ಲವು, ಗುಂಪು ಗುಂಪಾಗಿ ಬೆಳಿತಿರ್ತಾವ. ಹಂಗ ವಂಶ ವೃಕ್ಷ ಅಂದ್ರೆ ಇವ್ರ ಮನಿ, ಇವ್ರ ತಲೆಮಾರು, ಅವ್ರ ತಲೆಮಾರು, ಅವ್ರ ತಲೆಮಾರು ಅಂತ ಹೇಳಿದಂಗ. ಆ ಬಿದಿರು ನೋಡ್ತಾನಂತೆ ಒಬ್ಬವ, ನೋಡಿ ಅದ್ರ ಬಿದಿರನ್ನ ಟೆಸ್ಟ್ ಮಾಡ್ತಾನಂತೆ. ಅದನ್ನ ವಂಶಭಾಗಲು ಅದು ಹಿಂಗ ಬಗ್ತಿತ್ತು ಅಂತಾದ್ರೆ ಅದರಿಂದ ಬಿಲ್ ನಿರ್ಮಾಣ ಮಾಡ್ತಾನಂತೆ. ಅದರಿಂದ ಆ ಬಿಲ್ ನಿರ್ಮಾಣ ಮಾಡಿದ ಅಂತಂದ್ರೆ ಅದೆಲ್ಲ ಭುಜದ ಮೇಲೆ ಇಟ್ಕೋತಾರಂತೆ. ಭುಜದ ಮೇಲೆ ಇಟ್ಕೋತಾರೆ. ಯಾಕೆ? ಅದು ಬಾಗಿ ಬಿಲ್ ಆದದ್ದರಿಂದ ಅದು ಹಿಂಗೆ ಭುಜದ ಮೇಲೆ ಇಟ್ಕೊಳ್ತಾನಂತ. ವಂಶಭಾಗಲು ಬೆಳೆಗೆ ಕಂಡು ನರಾಂಶದಲ್ಲಿ ಶೋಭಿಪುದು, ಭಾಗದ ವಂಶ ಬಾಗೋದಿಲ್ಲ ನೋಡ್ರಿ. ಕೆಲವು ಸಟ್ಕೊಂಡು ನಿಂತು ಬಿದಿರಿರ್ತಾವ. ಅವನೇನ್ ಮಾಡ್ತಾನ, ಡೊಂಬ ಮಸ್ತಕಕ್ಕೆ, ಡೊಂಬರಾಟ ಮಾಡೋ ಇರ್ತಾನಲ್ಲ ಅವ, ಅದನ್ನ ಕಂಬ ಮಾಡ್ಕೋತಾನಂತೆ ಎರಡು ಕಡೆಗೆ. ಯಾವುದನ್ನ? ಬಾಗದೇ ಇರೋ ಬಿದಿರಿನ ಕಂಬಗಳನ್ನ ಆ ಕಡೆ ಒಂದು ಈ ಕಡೆ ಒಂದು ಕಟ್ಟಿ ಅದ್ರ ಮೇಲೆ ಹಗ್ಗ ಕಟ್ಟಿ ಅದ್ರ ಮೇಲೆ ಏರ್ ನಿಲ್ತಾನಂತವ. ಬಾಗದೇ ಇರೋ ಬಿದಿರು ಡೊಂಬರಾಟಕ್ಕೆ ಹೋಯ್ತು, ಬಾಗೋ ಬಿದಿರು ರಾಮದೇವ್ರ ಭುಜ ಇರುತ್ತಂತೆ. ಹುಷಾರಾಗಿರಿ, ಯಾವ್ದು ಬೇಕು ಅಂತ ಕೇಳ್ತಾರೆ. ಹಾಗಾದ್ರೆ ಸಜ್ಜನ ಯಾರು, ದುರ್ಜನರು ಯಾರು ನೀವೇ ಅರ್ಥ ಮಾಡಿಕೊಳ್ಳ್ರಿ. ಬಾಗುತ್ತಾ ಇದ್ರೆ ಅವನೇ ನಿಜವಾದ ಸಜ್ಜನ. ಇಲ್ಲೇ ಇದ್ರೆ ಸಜ್ಜನೇ ಅಲ್ಲ ಅವ. ಇವು ಶಟ್ಕೊಂಡಿರ್ತಾವ ನೋಡ್ರಿ, ಗೊತ್ತಾಯ್ತಲ್ಲ ಶಟ್ಕೊಂಡ್ ಅಂದ್ರೆ ಏನಂತ ಅರ್ಥ ಅದಕ್ಕಂತೇಳಿ. ಯಾವ ಶಟ್ಕೊಂಡಿರ್ತಾವ ಗೊತ್ತೇನ್ರಿ? ಬಿದಿರಿನ ಮೇಲೆ ಹೋಗ್ತಿರ್ತಾವಲ್ಲ ಅವೆಲ್ಲ ಶಟ್ಕೊಂಡಂತ ಹೋಗೋದ್ರಿ ಅವೆಲ್ಲ. ಅರ್ಥ ಆಯ್ತಲ್ಲ? ಬಿದಿರಿನ ಮೇಲೆ ಯಾವ ಹೋಗ್ತಿರ್ತಾವ ಅವೆಲ್ಲ ಶಟ್ಕೊಂಡ ಹೋಗ್ತಿರ್ತಾವೆಲ್ಲ. ಅವು ಯಾವ ಸೀದಾ ಬಗ್ಲಿಗೆ ಬರೋದಿಲ್ಲ ಅವಕ್ಕೆಲ್ಲ, ಅದಕ್ಕೆ ಅಲ್ಲೇ ಕಳಿಸೋದು ಅವನ್ನ. ಯಾರು ಬಾಗಿರ್ತಾರೆ ಅವರು ಭುಜದ ಮೇಲೆ ಇರ್ತಾರಂತೆ. ಜಗನ್ನಾಥದಾಸರು ಇನ್ನೊಂದು ಮಾತು ಹೇಳ್ತಾರೆ, ಸಜ್ಜನರು ಹೆಂಗಿರ್ತಾರೆ. ಜ್ಞಾನ ಭಕ್ತಿ ವಿರಕ್ತಿ ವಿನಯ ಪುರಾಣ ಶಾಸ್ತ್ರ ಶ್ರವಣ ಚಿಂತನ ದಾನ ಶಮದಮ ಯಜ್ಞ ಸತ್ಯ ಹಿಂಸ ಭೂತದಯ ಧ್ಯಾನ ಭಗವನ್ ನಾಮ ಕೀರ್ತನ ಮೌನ ಜಪ ತಪ ವ್ರತ ಸುತೀರ್ಥ ಸ್ನಾನ ಮಂತ್ರ ಸ್ತೋತ್ರ ವಂದನ ಸಜ್ಜನರ ಗುಣವು. 18ನೇ ಸಂಧಿಯಲ್ಲಿ 18ನೇ ಪದ್ಯ 18 ಸಜ್ಜನರ ಗುಣವು. ಸಜ್ಜನರ ಗುಣ ಯಾವುದು ಅಂದ್ರೆ ಇದೆಲ್ಲ ಅಂತೆ. ಜ್ಞಾನ ಭಕ್ತಿ ವಿರಕ್ತಿ ವಿನಯ, ಜ್ಞಾನ ಭಕ್ತಿ ವೈರಾಗ್ಯ ವಿನಯಗಳು, ಪುರಾಣ ಶಾಸ್ತ್ರ ಶ್ರವಣ ಚಿಂತನ ದಾನ ಶಮದಮ ಯಜ್ಞ ಸತ್ಯ ಹಿಂಸೆ ಭೂತದಯ ಧ್ಯಾನ ಭಗವನ್ ನಾಮ ಕೀರ್ತನ ಮೌನ ಜಪ ತಪ ವ್ರತ ಸುತೀರ್ಥ ಸ್ನಾನ ಮಂತ್ರ ಸ್ತೋತ್ರ ವಂದನ ಸಜ್ಜನರ ಗುಣವು. ಇಷ್ಟೆಲ್ಲ ಇದ್ರೆ ಅವ್ರು ಸಜ್ಜನರಾಗ್ತಾರೆ. ಇಲ್ಲೇ ಇದ್ರೆ ಸ ತೆಗೆದು ಗುಟ್ಕೊಂಡು ನೋಡ್ತಿರ್ತಾರಲ್ಲ, ಅಂತ ಇಟ್ರೆ ಮುಗೀತು ಅಷ್ಟೇ ಕೆಲಸ. ಹಾಗಾಗಿ ಆಚಾರ್ಯರು ಬರುವಾಗ ಸಜ್ಜನರಿಗೂ ದುರ್ಜನರಿಗೂ ಕೂಡ ಅವರವರಿಗೆ ತಕ್ಕಂತೆ ವ್ಯವಸ್ಥೆ ಮಾಡಿದರಂತೆ. ಸಜ್ಜನರು ಹೆಂಗಿದ್ರು? ನಿಮ್ನ ಭೂರಿ ವಸತಿ ಪ್ರಜಾವ್ರಜನ್.
ಮಳಿ ಬಂದಾಗ ನೋಡ್ರಿ ಅಂದ್ರೆ ಪಂಡಿತಾಚಾರ್ಯ ವಿಡಿಯೋ ಮಾಡಿ ಕೊಟ್ಟಾರ ನಮಗೆ. 5 ಸೆಕೆಂಡ್ 10 ಸೆಕೆಂಡ್ ಕ್ಲಿಪ್ ಇರ್ತಾವ ನೋಡ್ರಿ ವಿಡಿಯೋದೆಲ್ಲ. ಈಗ ಎಲ್ಲರಿಗೂ 5 ಸೆಕೆಂಡ್ 10 ಸೆಕೆಂಡಾಗ ಪೇಷನ್ಸ್ ಮುಗಿದು ಹೋಗಿರ್ತದೆ ರೀ. ತಾಸು ಗಟ್ಟಲೆ ಯಾರು ನೋಡೋದಿಲ್ಲ ಈ ವಿಡಿಯೋಗಳನ್ನ. ಹಂಗೇನ್ರಿ ಇದು ಓಡಿಸಿ ನೋಡಿಸ್ತಿರ್ತಾರೆ. ಅದಕ್ಕೆ ಏನ್ ಮಾಡಿಬಿಟ್ರು ಪಂಡಿತಾಚಾರ್ಯರು, 2, 3 ಸೆಕೆಂಡ್ 4 ಸೆಕೆಂಡ್ ಒಂದು ಕ್ಲಿಪ್. ಮಳೆ ಬರ್ತಾ ಇತ್ತಂತೆ. ಮಳೆ ಬಂದಾಗ ತೆಗ್ಗು ಮಿಟ್ಟಿ, ತೆಗ್ಗು ದಿನ್ನೆ, ಹೌದಾ? ಆ ತೆಗ್ಗು ದಿನ್ನೆಗಳಿರ್ತಾವಲ್ಲ ಅದನ್ನ ತೋರಿಸಿದ್ರು. ಮಳೆ ಮೇಲ್ ಸುರಿಯುವಾಗ ನೀರು ಎಲ್ಲಿ ನಿಲ್ತದೆ, ನೀರು ಎಲ್ಲಿ ನಿಲ್ಲೋದಿಲ್ಲ. ತೆಗ್ಗಿನಲ್ಲಿ ನೀರು ನಿಲ್ತದೆ, ಯಾಕಂದ್ರೆ ಅದು ತಗ್ಗಿದ್ದಕ್ಕೆ. ಅದು ತಗ್ಗಿತ್ತು ಎಂಬುದಕ್ಕೆ ತಗ್ಗಿನಲ್ಲಿ ನೀರು ನಿಂತಿತು. ಯಾರು ಸೆಟ್ಕೊಂಡು ನಿಂತಿತ್ತು ನೋಡ್ರಿ ಬೆಟ್ಟ, ಅದ್ರ ಮೇಲೆ ನೀರು ನಿಲ್ಲಿಲ್ಲ, ಹರಿದು ಹೋಗ್ಬಿಡ್ತಂತ. ಎಷ್ಟು ಚಂದಷ್ಟ ಅಂತ. ಇದನ್ನು ನೀವು ವಿಡಿಯೋ ಮಾಡಬಹುದು. ಇದನ್ನು ಇನ್ನೊಮ್ಮೆ ಮಳೆ ಬಂದಾಗ ಇದನ್ನು ವಿಡಿಯೋ ಮಾಡಿ ತೋರಿಸ್ಬೋದು. ನಮ್ಮ ಪಂಡಿತಾಚಾರ್ಯ ಇದನ್ನು 800 ವರ್ಷದ ಕೆಳಗೆ ಈ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತೇಳಿ. ತುಂಗದೇಶ ಮಿಮ ದುರ್ಜನಂತುನೋ, ಎತ್ತರದಲ್ಲಿ ಎದೆಸೆಟ್ಕೊಂಡು ನಿಂತಿರುವಂಥವರಿಗೆ ಆಚಾರ ಅನುಗ್ರಹವನ್ನ ಮಾಡಲಿಲ್ಲ. ಯಾರು ತೆಳಗೆ ಬಗ್ಗಿ ಇದ್ರೋ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಹೇಗೆ? ವಾರಿದರ್ತು ರಶನೀರ ಪೂರಿ ಸಹ. ವಾರಿದ ಋತು ಪ್ರಾವೃಟ್ ಕಾಲ, ವರ್ಷ ಮಳೆ ಬರುವಂತಹ ಕಾಲ ಇದೆಯಲ್ಲ, ಆ ಕಾಲದಲ್ಲಿ ಮಳೆ ಬಂದಾಗ ಹೀಗಾಗಿತ್ತು ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂತೂ ದಾರಿಯಲ್ಲಿ ಬರ್ತಾ ಬರ್ತಾ ನಾನಾ ತರಹದ ಸಜ್ಜನರಿಗೆ ಅನುಗ್ರಹವನ್ನ, ದುರ್ಜನರಿಗೆ ಭಯವನ್ನು ಹುಟ್ಟಿಸಿಕೊಂಡು ಬಂದ್ರು. 29 ಉಡುಪಿಗೆ ಬಂದು ಮುಟ್ಟಿದ್ರಂತೆ. ಬಂದು ಮುಟ್ಟಿದ ಕೂಡಲೇ ಏನ್ ಮಾಡಿದ್ರು? ಮೊದಲು ಅನಂತಾಸನಿಗೆ ವಂದನೆ. ಮತ್ತೆ ಕರ್ಮಭಿಸ್ಸ ಕಲಲೋಕ ಕೌತುಕೈ ಮಾನಿತ ಪತಿ ಜನೈ ಸಮಾಗತಃ ಸನ್ನನಾಮ ಶಿವನಾಮ ಕೀರ್ತನಂ ರಾಜತಾಸನ ಪುರೇ ವಿರಾಜಿತಂ. ಕರ್ಮಭಿಃ ಸಕಲ ಲೋಕ ಕೌತುಕೈ, ಸಕಲ ಲೋಕಕ್ಕೆ ಕೌತುಕವನ್ನು ಉಂಟು ಮಾಡುವಂತಹ ಕರ್ಮಗಳು. ಅದನ್ನು ನೋಡಿ ಜನ ಅವರೆಲ್ಲ ಆಚಾರ್ಯ ಹಿಂದೆ ದಾಸರಾಗಿ ನಿಮ್ಮ ಜೊತೆಗೆ ಬರ್ತೀವಿ, ನಿತ್ಯ ನಿಮ್ಮ ಸಹವಾಸ ಇರಲಿ, ನಿಮ್ಮ ಪಾಠ ಸಿಗಲಿ, ನಿಮ್ಮ ಪ್ರವಚನ ಸಿಗಲಿ ಅಂತ ಹೇಳಿ ಆಚಾರ್ಯರ ಸನ್ನಿಧಾನಕ್ಕೆ ಒಳಗಾಗ್ಬಿಟ್ರಂತೆ. ಆಚಾರ್ಯರ ಹತ್ತಿರಕ್ಕೆ ಬರ್ತಾ ಇದ್ದಾರಂತೆ, ಆಚಾರ್ಯ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರಂತೆ. ಕರ್ಮಭಿಃ ಪತಿ ಸಕಲ ಲೋಕ ಕೌತುಕೈ ಮಾನಿತಃ. ಇಡೀ ಜಗತ್ತು ಆಶ್ಚರ್ಯ ಪಡುವಂತಹ ಕೆಲಸಗಳನ್ನ ಮಾಡಿದಾಗ ಜನ ಎಲ್ಲ ಅವರಿಗೆ ಗೌರವ ನೀಡ್ತಾ ಬಂದ್ರಂತೆ. ಸನ್ನನಾಮ ಶಿವನಾಮ ಕೀರ್ತನಂ, ಅನಂತೇಶ್ವರ ಅಂತ ಹೆಸರಿಟ್ಕೊಂಡಿರುವಂತಹ ಪರಮಾತ್ಮನಿಗೆ ಬಂದು ನಮಸ್ಕಾರ ಹಾಕಿದ್ರಂತೆ. ರಾಜತಾಸನ ಪುರೇ ವಿರಾಜಿತಂ. ಏನ್ ನಮಸ್ಕಾರ ಹಾಕಿರ್ಬೇಕು? ಬದರಿ ಯಾತ್ರೆಯನ್ನು ಮಾಡಿಕೊಂಡು ಬಂದಿದ್ದೀನಲ್ಲ, ಆ ಬದರಿ ಯಾತ್ರೆಯೆಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ಸಮರ್ಪಣೆ ಮಾಡಿದ್ರಂತೆ. ಇದು ಅನುಸಂಧಾನ. ನಾವು ಅದನ್ನು ಮಾಡಬೇಕು. ಎಲ್ಲೇ ದೇವರಿಗೆ ಹೋಗಿ ನಮಸ್ಕಾರ ಹಾಕಿದಾಗ ಆ ಹಿಂದೆ ಏನಾದರೂ ಕರ್ಮಗಳನ್ನು ಮಾಡಿದ್ದಿದ್ರೆ ಆಗಿಂದಾಗೆ ಒಪ್ಪಿಸ್ಬಿಡ್ಬೇಕಂತ. ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೆ ಸಕೃತಾನಿ ತಾವತ್. 1ನೇ ಸರ್ಗದಲ್ಲಿ ಹೇಳುವಾಗ ಅದನ್ನು ಹೇಳ್ತಾರೆ. ಭೀಮಸೇನ್ ದೇವರು ವೇದವ್ಯಾಸ ದೇವರು ಇದ್ರ ಸಿಕ್ಕ ಕೂಡಲೇ ಹಿಂದೇನ್ ಮಾಡಿದ್ರು ಅಷ್ಟು ಒಪ್ಪಿಸ್ಬಿಡ್ತಿದ್ರಂತೆ, ಮುಂದೇನ್ ಮಾಡಿದ್ರು ಸಂಕಲ್ಪ ಮಾಡ್ತಿದ್ರಂತೆ ಎಲ್ಲ. ಹಾಗೆ ಇವತ್ತು ಆನಂದ ತೀರ್ಥನಾದಾಗ ಬಂದು ನಮಸ್ಕಾರ ಮಾಡಿದ ಕೂಡಲೇ ಎಲ್ಲ ಒಪ್ಪಿಸಿದ್ರು. ಸನ್ನನಾಮ ಶಿವನಾಮ ಕೀರ್ತನಂ ರಾಜತಾಸನ ಪುರೇ ವಿರಾಜಿತಂ. ಕರ್ಮಭಿಃ ಸಕಲ ಲೋಕ ಕೌತುಕೈ ಮಾನಿತಃ. ಜನ ಎಲ್ಲ ಬರುವಾಗ ದಾರಿಯಲ್ಲಿ ಅವರಿಗೆ ಗೌರವ ನೀಡ್ತಾ ಬರ್ತಾ ಇದ್ದಾರೆ. ಇನ್ನೊಂದ್ಸಲ ಹೇಳಿ. ಕರ್ಮಭಿಃ ಸಕಲ ಲೋಕ ಕೌತುಕೈ ಮಾನಿತಃ ಪತಿಜನೈ ಸಮಾಗತಃ ಸನ್ನನಾಮ ಶಿವನಾಮ ಕೀರ್ತನಂ ರಾಜತಾಸನ ಪುರೇ ವಿರಾಜಿತಂ. ರಾಜತಾಸನಪುರದಲ್ಲಿ, ರಾಜತಾಸನಪುರ ಅಂದರೆ ರಜತಾಸನ, ಉಡುಪಿ ರಜತ ಪೀಠ. ಆ ಉಡುಪಿಯಲ್ಲಿ ಇರುವಂತಹ ಏನು ಮುಗಿತೇನೆ ಅದು. ಹಾಗಾಗಿ ಬಂದು ನಮಸ್ಕಾರವನ್ನು ಮಾಡಿದ್ದಾರೆ. ಅಲ್ಲೇ ಇರುವಂತಹ ಅಚ್ಯುತ ಪ್ರೇಕ್ಷರಿಗೆ ಪರಮಾನಂದ ಆಯಿತಂತೆ. ಪರಮಾನಂದ ಆಯಿತು. ಏನು ಆನಂದ ಅಂತ ಕೇಳಿದ್ರೆ, ನೋಡಿದ ಕೂಡಲೇ ಖುಷಿ ಆಯ್ತಂತೆ. ಅಚ್ಯುತ ಪ್ರಮತಿರಚ್ಯುತ ಪ್ರಿಯಂ ತಂ ದಶ ಪ್ರಮತಿಮಾಗತಂ ತದಾ ವಂದಮಾನಮವಲೋಕ್ಯ ಯಾಮುದಂ ಪ್ರಾಪ್ತವಂಸ್ತದವಧಿರ್ನ ವಿದ್ಯತೆ. ಅಚ್ಯುತ ಪ್ರಮತಿ. ಅಚ್ಯುತ ಪ್ರಮತಿಗಳು ಯಾರು? ಗುರುಗಳು ಕೂತಿದ್ರು. ಎಷ್ಟು ದಿವಸ ಆಯಿತು ಅಂತ ಹೇಳಿಲ್ಲ. ಆಚಾರ್ಯರು ಬದಲಿಗೆ ಹೋಗಿ ಬರ್ಲಿಕ್ಕೆ ಎಷ್ಟು ದಿವಸ ಹಿಡಿತು ಅಂತ ಏನು ಹೇಳಿಲ್ಲ.
ಅಷ್ಟು ದಿವಸ ಗುರುಗಳು ಕಾಯ್ತಾ ಇದ್ರು, ನಮ್ಮ ಶಿಷ್ಯ ಬರ್ತಾನೆ, ನಮ್ಮ ಶಿಷ್ಯ ಬರ್ತಾನೆ ಅಂತ ಹೇಳಿ. ಹೀಗೆ ಗುರುಗಳನ್ನು ಕಾಯಿಸುವಂತಹ ಶಿಷ್ಯ ಇದ್ದಾನೆ ಅಂದ್ರೆ ಆ ಶಿಷ್ಯ ನಿಜವಾದ ಶಿಷ್ಯ. ಅವನು ಅನ್ಕೋಬೇಕಂತ, ಯಾಕೋ ನಮ್ಮ ಶಿಷ್ಯ ಬಂದಿಲ್ಲ, ನಮ್ಮ ಶಿಷ್ಯ ಬಂದಿಲ್ಲ ಅಂತ ಗುರುಗಳು ಅನ್ಕೋಬೇಕಂತ. ಅವೊಬ್ಬ ಬರದೇ ಇದ್ರೆ ಸಾಕಪ್ಪ ಇವತ್ತು, ಅವೊಬ್ಬ ಪಾಠಕ್ಕೆ ಬರದೇ ಇದ್ರೆ ಸಾಕು, ನಮ್ ಗುರು ನಮ್ದು ಮುಗೀತದ ಅಂತ ಹಿಂಗೆ ಅನ್ಕೋಬಾರ್ದು. ಅಚ್ಯುತ ಪ್ರಮತಿ ಅಚ್ಯುತ ಪ್ರಿಯಂ ತಂ ದಶ ಪ್ರಮತಿಮಾಗತಂ ತದಾ ದಶ ಪ್ರಮತಿಂ ಆಗತಂ. ಆಗ ಪೂರ್ಣಪ್ರಜ್ಞರು ಬಂದದ್ದನ್ನು ನೋಡಿ ಏನ್ ಆನಂದ ಆಯಿತು. ವಂದಮಾನಂ ಅವಲೋಕ್ಯಂ. ಉಡುಪಿಗೆ ಹೋಗಿ, ಬದರಿಗೆ ಹೋಗಿ, ಹಿರೇಬದರಿಗೆ ಹೋಗಿ, ವ್ಯಾಸಾಶ್ರಮಕ್ಕೆ ಹೋಗಿ, ನಾರಾಯಣಾಶ್ರಮಕ್ಕೆ ಹೋಗಿ, ನಾರಾಯಣನ ಕ್ಷೇತ್ರದಲ್ಲಿ ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಬಂದ ಮೇಲೂ ಕೂಡ ಆಶ್ರಮ ನೀಡಿರುವಂತಹ ಗುರುಗಳಿಗೆ ನಮಸ್ಕಾರ ಮಾಡೋದನ್ನು ತಪ್ಪಿಸ್ತಿಲ್ವಂತೆ. ಇದು ಗುರುಭಕ್ತಿ, ಇದು ಲಕ್ಷಣ, ಇದು ಶಾಸ್ತ್ರೋಕ್ತವಾಗಿ ನಡ್ಕೊಳ್ಳೋದು. ಗುರುಗಳಕ್ಕಿಂತ 2 ಅಕ್ಷರ ಕಲ್ತು ಮುಂದೆ ಹೋಗ್ಬಿಟ್ಟ ಅಂದ್ರೆ ಗುರುಗಳನ್ನೇ ನೋಡ್ತಿರ್ತಾನ ಅವನು. ನಮ್ಮ ಗುರುಗಳು ಯಾಕೆ ಬಂದ್ರಿಲ್ಲ ಸುಳ್ಳೆ ಅಂತ ನೋಡ್ತಿರ್ತಾರೆ ಕೆಲವು. ಹಂಗಾಗಬಾರ್ದು. ಕೆಲವ್ರಿಗೆ ಹೆಂಗೆ ಭ್ರಮೆ ಬಂದ್ಬಿಡ್ತದೆ, ನಾವು ಗುರುಗಳಕ್ಕಿಂತ ಮೇಲೆ ಇದ್ದೀವಿ, ಗುರುಗಳೇ ಇದ್ದೀವೇನೋ ಅಂತ ತಿಳ್ಕೊಂಡು. ಹಂಗಲ್ಲ ಅಂತ ತಿಳಿಸ್ಬೇಕಾಗಿರ್ತದೆ. ಅದಕ್ಕೆ ಹೇಳಿದ್ರು ವಂದಮಾನಂ ಅವಲೋಕ್ಯ ಯಾಮುದಂ ಪ್ರಾಪ್ತವಾನ್. ಅವರು ನಮಸ್ಕಾರ ಮಾಡಿದಾಗ ಏನ್ ಆನಂದ ಆಯಿತು. ತದವಧಿರ್ನ ವಿದ್ಯತೆ. ಅದಕ್ಕೆ ಶಬ್ದ ಸಾಲೋದಿಲ್ಲಂತೆ. ಪಂಡಿತಾಚಾರ್ಯ ಹೇಳಿದ್ರು, ಅಂತೂ ನನ್ನ ಶಿಷ್ಯ ಬಂದ, ಬದರಿ ಕ್ಷೇತ್ರ ಯಾತ್ರೆ ಮಾಡಿಕೊಂಡು ಉತ್ತರ ಭಾರತ ದಿಗ್ವಿಜಯ ಮಾಡಿಕೊಂಡು ನನ್ನ ಶಿಷ್ಯ ಬಂದ ಅಂತೇನು. ಅಚ್ಯುತ ಪ್ರೇಕ್ಷರಿಗೆ ಆನಂದ ಆಯಿತಲ್ಲ, ಆ ಆನಂದವನ್ನು ವರ್ಣಿಸುವಂತಹ ಶಬ್ದಗಳಿಲ್ಲ. ತದವಧಿರ್ನ ವಿದ್ಯತೆ. ಒಂದ್ ಲೆಕ್ಕ ಇರ್ತದೆ, ಇದಕ್ಕಿಷ್ಟು ಇದಕ್ಕಿಷ್ಟು ಅಂತ ತಿಳ್ಕೊಂಡು. ಆನಂದ ತೀರ್ಥರನ್ನು ನೋಡಿದಾಗ ಆನಂದಕ್ಕೆ ಲೆಕ್ಕ ಇರಲಿಲ್ಲವಂತೆ. ಅಗಣಿತವಾದ ಆನಂದ ಆಯಿತು. ಒಂದರ್ಥದಲ್ಲಿ ತಿರುಗಿ ಪ್ರಾಣ ಬಂತು ಅಂತೆ. ಹೌದು, ಪ್ರಾಣ ತಿರುಗಿ ಬಂತಲ್ಲ ಮತ್ತೀಗದು. ಮುಖ್ಯ ಪ್ರಾಣದೇವರು ತಿರುಗಿ ಬಂದದರಿಂದ ಅಚ್ಯುತ ಪ್ರೇಕ್ಷರಿಗೆ ನನ್ನ ಪ್ರಾಣ ತಿರುಗಿ ಬಂತು ಅಂತ ಅನಿಸ್ತಂತೆ. ಅಷ್ಟು ಆನಂದ ಆಯಿತಂತೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ಹೇಳ್ತಾರೆ. ಯುದ್ಧ ಆಯಿತು ಮಹಾಭಾರತದ್ದು. ಎಲ್ಲರೂ ಕೌರವರು ಸೋತರು, ಪಾಂಡವರು ಗೆದ್ರು, ರಾಜ್ಯ ಆಯ್ತೆಲ್ಲ ಆಯಿತು. ಈ ಜಗಳ ನಡೆದಾಗ ವಿದುರ ಮನೆಯಾಗಿದ್ದಿದ್ದಿಲ್ಲ. ವಿದುರ ತೀರ್ಥಯಾತ್ರೆಗೆ ಹೋಗ್ಬಿಟ್ಟಿದ್ದ. ಸುಮ್ಮನೆ ಜಗಳ ಕೂತ್ಕೊಳ್ಳೋದೇನೋ ಅಂತ ತೀರ್ಥಯಾತ್ರೆಗೆ ಹೋಗ್ಬಿಟ್ಟಿದ್ದ. ಆ ತೀರ್ಥಯಾತ್ರೆ ಮುಗಿಸಿಕೊಂಡು ವಿದುರ ಹಸ್ತಿನಾಪುರಕ್ಕೆ ಬಂದಾಗ ಪಾಂಡವರೆಲ್ಲ ಕೂತಿದ್ರಂತೆ. ಪಾಂಡವರೆಲ್ಲ ಕೂತಿರುವಾಗ ಇದ್ದಕ್ಕಿದ್ದಂತೆ ವಿದುರ ಒಳ ಪ್ರವೇಶ ಮಾಡಿದ್ದಾನೆ. ಇದ್ದಕ್ಕಿದ್ದಂತೆ ವಿದುರ ಬಂದದ್ದು ನೋಡಿ ಎಲ್ರಿಗೂ ಹೆಂಗಾಯಿತು ಅಂದ್ರೆ ಪ್ರಾಣಾಹ ತನ್ವ ಇವಾಗ ತನ್ನಂತಾರೆ. ದೇಹದಿಂದ ಉಸಿರು ಹೋದದ್ದು ಪುನಃ ದೇಹಕ್ಕೆ ಬಂದ್ರೆ ಹಾಗಾಗಬೇಕಲ್ಲ, ಹಾಗಾಯಿತಂತೆ ವಿದುರ ಬಂದಾಗ ನೋಡಿ. ಎಲ್ಲರೂ ಧಗ್ಗಂತ ಎದ್ದು ನಿಂತರಂತೆ. ಎದ್ದು ನಿಂತು ವಿದುರನ್ ಕರೆದು ಸ್ವಾಗತ ಮಾಡಿದ್ರಂತೆ. ಮಹಾಭಾರತ ಹೇಳ್ತದೆ, ಯಾರಾದ್ರೂ ನಮ್ಮವರು ಹೋಗಿದ್ರು ತಿರುಗಿ ಬಂದ್ರು ಅಂದ್ರೆ ಅದ್ರ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಮ್ಮ ಉಸಿರೇ ತಿರುಗಿ ಬಂದಂತೆ ಇತ್ತಂತೆ. ಹಾಗೆ ಅಚ್ಯುತ ಪ್ರೇಕ್ಷರಿಗೆ ಏನಾಯಿತು ಅಂದ್ರೆ ಆನಂದ ತೀರ್ಥರು ತಿರುಗಿ ಬಂದಾಗ ಪ್ರಾಣವೇ ತಿರುಗಿ ಬಂದಂತ ಆಯ್ತಂತೆ. ಯಾಕೆಂದ್ರೆ ಪ್ರಾಣ ಶಬ್ದದಲ್ಲಿ ಒಂದು ಆನಂದ ಅಂತ ಸೇರ್ಕೊಂಡಿರೋದು ಗೊತ್ತಿಲ್ಲ ಬಹಳ ಜನರಿಗೆ. ಪ್ರಾಣ ಶಬ್ದದಲ್ಲಿ ಆನಂದ ಏನಿದೆ ಅಂತ ಗೊತ್ತಿಲ್ಲ. ಅದಕ್ಕೊಂದು ಮಾತು ಹೇಳ್ತೀನಿ ಕೇಳಿ. ಪ್ರಾಣ ಶಬ್ದದಲ್ಲಿ ಏನು ಆನಂದ? ಪ್ರಕೃಷ್ಟ ಣ ಆನಂದ ಯಾರಿಗುಂಟೋ ಅವರು ಪ್ರಾಣ. ಣ ಅಂದ್ರೆ ಆನಂದ. ಪ್ರಕೃಷ್ಟವಾದ ಆನಂದ ಇದ್ದವರಾದ್ರಿಂದ ಅವರಿಗೆ ಪ್ರಾಣ ಪ್ರಾಣ ಅಂತ ಕರಿಬೇಕಂತ. ಅದೇ ಹೆಸರೇ ಆನಂದ ತೀರ್ಥ ಆಗಿದೆ ಮುಂದೆ. ಪ್ರಕೃಷ್ಟವಾದ ಪೂರ್ಣವಾದ ಶ್ರೇಷ್ಠವಾದ ಪೂರ್ಣವಾದ ಣ ಆನಂದ ಯಾರಿಗುಂಟೋ ಅವರೇ ಪ್ರಾಣರು, ಅವರೇ ಆನಂದ ತೀರ್ಥರು. ಇದನ್ನು ಹೇಳಿದರು. ಇನ್ನು ಮುಂದೆ 31ನೇ ಶ್ಲೋಕ ಏನಾಯಿತು ಅಂದ್ರೆ, ತಾವು ಬರೋಕ್ಕಿಂತ ಮೊದಲೇ ಸೂತ್ರ ಭಾಷ್ಯವನ್ನು ಕೊಟ್ಟು ಕಳಿಸಿದಂತ ಒಂದು ಕಾಪಿ ಆಚಾರ್ಯ. ಇದೊಂದು ಲಕ್ಷಣ ಆಚಾರದು. ತಾವು ಊರಿಗೆ ಹೊಂಟಿದ್ರು, ಹೋಗೋಕ್ಕಿಂತ ಮೊದಲೊಂದು ಗೀತಾ ಭಾಷ್ಯ ಕೊಟ್ಟು ಹೋಗಿದ್ರು ಕೈಯಾಗ. ನಾ ಬರೋ ತನಕ ಓದ್ಕೋತಿರ್ರಿ ಅಂತ ಹೇಳಿ. ಈಗ ಊರಿಗೆ ಬರ್ಲಿಕ್ಕತ್ರಲ್ಲ, ಬರೋ ಕಾಲಕ್ಕೆ ಒಂದು ಕಾಪಿ ಬ್ರಹ್ಮಸೂತ್ರ ಭಾಷ್ಯದ್ದೊಂದು ಬರೆಸಿದ್ದು ಮೊದಲೇ ಕೊಟ್ಟು ಕಳಿಸಿದಂತ ಉಡುಪಿಗೆ, ನೀವೊಂದು ತಗೊಳ್ರಿ ಇದನ್ನ ಓದ್ಕೋತಿರ್ರಿ ಅಂತ ಹೇಳಿ. ಅದರದ್ದು ಕಥೆ ಹೇಳ್ತಾರೆ ಈಗ. ಪ್ರೀತಿ ಮಾರ್ಯ ಯತಿರುತ್ತಮಂ ಪುರ ಪ್ರೇಷಿತ ಪ್ರಮತಿ ಭಾಷ್ಯ ದೃಗ್ಯಯೋ ಅಪ್ಯತೋತಿಶಯಿನಿಂ ಶುಚಿಸ್ಮಿತಂ ತಂಬಿಲೋಕ್ಯ ಸುಚಿರಾಬ್ಧಿ ದೃಕ್ಷಿತಂ ಪ್ರೀತಿಂ ಆರ್ಯಯತಿ ಉತ್ತಮಾಂ. ಆಚಾರ್ಯಗಿಂತಲೂ ಮೊದಲೇ ಒಬ್ಬರು ಸನ್ಯಾಸ ತಗೊಂಡು ಸ್ವಾಮಿಗಳಿದ್ರು ಅಂತ ಹೇಳಿದ್ದೆ. ಅಚ್ಯುತ ಪ್ರೇಕ್ಷರ ಕಡೆಗೆ ಲಿಕುಚ ಯತಿಗಳು, ಅವರು ಲಿಕುಚ ವಂಶದಲ್ಲಿ ಬಂದವರು, ಸನ್ಯಾಸ ತಗೊಂಡವರು. ಭಾರಿ ಪ್ರೀತಿಯಾಗಿತ್ತಂತೆ. ಯಾವಾಗ ಈ ಭಾಷ್ಯದ ಪುಸ್ತಕ ಬಂದಿತ್ತಲ್ಲ ಉಡುಪಿಗೆ, ಅದನ್ನು ತಗೊಂಡು ಪ್ರೀತಿ ಮಾರ್ಯ ಯತಿರುತ್ತಮಂ ಪುರ ಪ್ರೇಷಿತ ಅಪ್ರಮತಿ ಭಾಷ್ಯ ದೃಗ್ಯಯವು. ಅಪ್ರಮತಿ
ಅದು ಅಳತೆ ಮೀರಿದ ಪ್ರೇಷಿತ ಅಪ್ರಮತಿ ಮಧ್ವಾಚಾರ್ಯರಿಂದ ಕಳಿಸಲ್ಪಟ್ಟಿರ್ತಕ್ಕಂತಹ ಈ ಭಾಷ್ಯವನ್ನ ಓದಿಬಿಟ್ಟು ಭಾರಿ ಆನಂದ ಪಟ್ಟಿದ್ರು. ಯಾಕೆಂದ್ರೆ ಮೊದಲು ಕೇಳಿಕೊಂಡವರೇ ಇವರು. 5ನೇ ಸರ್ಗದಲ್ಲಿ ಹೇಳುವಾಗ ಒಂದು ಮಾತು ಹೇಳಿದ್ದೆ, ವಿರೋಧಿ ವೇದಾಂತ ಕೃತಾಂತ ಸಂಪದಾಂ ಭಾಷ್ಯಾದಿಕಂ ಚೇದಿದಮಸ್ತು ಕಾಕ್ಷತಿ. ಇದ್ರೆ ಇತ್ತು, ನೀವು ಇನ್ನೊಂದು ಸೂತ್ರ ಭಾಷ್ಯ ಬರೀರಿ, ನಮಗಾಗಿ ಬರ್ರಿ, ಸಜ್ಜನಿಗಾಗಿ ಬರ್ರಿ ಅಂತ ಕೇಳಿಕೊಂಡಿದ್ರಲ್ಲ, ಮೊದಲು ಕೇಳಿಕೊಂಡವರೇ ಇವರು ಅಂತ ತಿಳಿದುಕೊಂಡು ಅಲ್ಲಿಂದ ಒಂದು ಕಾಪಿ ಇವರಿಗೆ ಕಳಿಸಿದ್ರಂತೆ. ಬಂದಿತ್ತು ಆ ಪುಸ್ತಕ, ಆನಂದ ಆಗಿತ್ತು. ಅದು ಓದಿದಾಗ ಆನಂದ ಏನಾಗಿತ್ತೋ, ಇವತ್ತು ಆಚಾರ್ಯರು ಎದುರಿಗೆ ಬಂದಿದ್ರಲ್ಲ, ಇನ್ನೂ ಹೆಚ್ಚಿಗೆ ಆನಂದ ಆಯಿತಂತೆ. ಭಾಷ್ಯದಕ್ಕಿಂತಲೂ ಕೂಡ ನೋಡಿದಾಗಲೇ ಹೆಚ್ಚು ಆನಂದ ಆಯಿತಂತೆ. ಅಪ್ಯತೋತಿ ಶಯಿನಿಂ ಶುಚಿಸ್ಮಿತಂ ತಂಬಿಲೋಕ್ಯ ಸುಚಿರಾದಿ ದೃಕ್ಷಿತಂ. ಬಹಳ ದಿವಸದಿಂದ ನೋಡಬೇಕು ಅಂತ ಇಟ್ಕೊಂಡಿದ್ರು ಆನಂದ ತೀರ್ಥರನ್ನ, ಇವತ್ತು ನೋಡಿದ್ರಲ್ಲ, ಆದ ಆನಂದಕ್ಕೆ ಪಾರವೇ ಇಲ್ವಂತೆ. ಅಷ್ಟು ಆನಂದ ಆಗೋಯ್ತಂತೆ. ಎಂದು ಬರ್ತಾರೋ ಆನಂದ ತೀರ್ಥರು, ಎಂದು ಬರ್ತಾರೋ ಅಂತ ಹೇಳಿ ಕಾಯ್ತಾ ಇದ್ದವರು ಇದ್ದಕ್ಕಿದ್ದಂತೆ ಬಂದದ್ದು ನೋಡಿ ಪರಮಾನಂದ ಆಯಿತಂತೆ. ಭಾಷ್ಯ ನೋಡಿದಾಗಲೂ ಆಗದೆ ಇರೋ ಆನಂದ ಆನಂದ ತೀರ್ಥರು ನೋಡಿದಾಗ ಹೆಚ್ಚಾಯಿತು ಅಂತ. ಸ್ವಲ್ಪ ಯಾರೋ ಕೇಳಿದಲ್ರಿ ಆಚಾರ್ಯ, ಭಾಷ್ಯನೂ ಅವರದೇ ಗ್ರಂಥ, ಅವರೇ ಬಂದ್ರು, ನೋಡಿದಾಗ ಆ ಭಾಷ್ಯ ನೋಡಿದಾಗ ಆಗುವ ಆನಂದಕ್ಕಿಂತಲೂ ಅವ್ರು ನೋಡಿದಾಗ ಆದಾಗ ಆನಂದ ಜಾಸ್ತಿ ಆಯಿತು ಅಂತಿರಲ್ಲ, ಹೆಂಗ ಅಂತ ಕೇಳಿದ್ರೆ ಹಂಗಾರಿ. ಇದು 2 ಜ್ಞಾನ ಬಂತ ಶಾಸ್ತ್ರದಲ್ಲಿ, ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷ ಜ್ಞಾನ ಅಂತ. ಪರೋಕ್ಷ ಜ್ಞಾನಕ್ಕಿಂತ ಅಪರೋಕ್ಷ ಜ್ಞಾನ ಹೆಚ್ಚು ಪ್ರೀತಿ. ಪರೋಕ್ಷ ಜ್ಞಾನ ಅಂದ್ರೆ ಶಾಸ್ತ್ರ ಓದಿದಾಗ ಏನ್ ಬರ್ತದೆ ದೇವರ ಬಗ್ಗೆ, ಅದು ಪರೋಕ್ಷ ಜ್ಞಾನ. ದೇವರನ್ನೇನು ಕಾಣ್ತೀವಲ್ಲ, ಅದು ಅಪರೋಕ್ಷ ಜ್ಞಾನ. ಶಾಸ್ತ್ರ ಓದಿದಾಗಲೂ ದೇವರು ತಿಳ್ಕೊಂಡಿದ್ದೀವಿ, ದೇವರನ್ನ ಕಂಡಾಗ್ಲೂ ದೇವ್ರು ತಿಳ್ಕೊಂಡಿವಿ. ಯಾವಾಗ ಹೆಚ್ಚು ಆನಂದದ ಅಂತ ಕೇಳಿದ್ರೆ, ದೇವ್ರ ಕಂಡಾಗ ಹೆಚ್ಚು ಆನಂದ, ಓದಿದಾಗ ಹೆಚ್ಚು ಆನಂದ ಅಲ್ಲ. ಹಾಗೆ ಭಾಷ್ಯವನ್ನ ನೋಡಿದಾಗ ಆದ ಆನಂದಕ್ಕಿಂತಲೂ ಭಾಷ್ಯಕಾರರಾದ ಆನಂದ ತೀರ್ಥರು ನೋಡಿದಾಗ ಆನಂದ ಹೆಚ್ಚಾಯ್ತಂತೆ. ಯಾರೋ ಹೇಳಿದ್ರಂತ, ಫೋನ್ ಮಾಡಿದ್ರು, ಕಾಂಗ್ರಾಟ್ಸ್ ಅಂದ್ರಂತ. ಏನು ನಿಂಗೇನಪ್ಪಾ ಗಂಡು ಆಯ್ತು ಅಂದ್ರಂತ, ಗಂಡು ಮಗು ಆಯ್ತು ಅಂತ ಯಾರೋ ಫೋನ್ ಮಾಡಿದ್ರಂತ. ಖುಷಿ ಆಯ್ತು ಅವನಿಗೆ, ಗಂಡು ಹುಟ್ಟಿದೆ ಅಂತ ಖುಷಿ ಆಯ್ತು. ಆದರೆ ಅವನು ಎಲ್ಲಿವರೆಗೆ ಆ ಕೂಸಿನ ಮುಖ ನೋಡಿಲ್ಲ, ಅಲ್ಲಿವರೆಗೆ ಒಂದು ಆನಂದ ಬೇರೆ ಇತ್ತು ಅವನಿಗೆ. ಯಾವಾಗ ಬಂದ ಆ ಮಗನ ಮುಖ ನೋಡಿದ ಆಗ ಆನಂದವೇ ಬೇರೆ ಇದೆ. ಅದು ಪರೋಕ್ಷ ವಾರ್ತೆ, ಇದು ಅಪರೋಕ್ಷ ವಾರ್ತೆ. ಫೋನ್ ಮಾಡಿ ಮೆಸೇಜ್ ಹಾಕಿ ನಿಂಗೇನೋ ಗಂಡು ಹುಡ್ತು ಅಂತ ಕಾಂಗ್ರೆಸ್ ಅಂತ ಹೇಳಿದಾಗ ಒಂದು ಆನಂದ ಆಗಿದ್ದಕ್ಕಿಂತಲೂ ಪ್ರತ್ಯಕ್ಷ ನೋಡಿದಾಗ ಒಂದೇನು ಆನಂದ ಇತ್ತಲ್ಲ, ಅದು ಹೆಚ್ಚಿತ್ತಂತೆ. ಹಾಗೆಯೇ ಭಾಷ್ಯಕಾರರು ಕೊಳಿಸಿದ ಭಾಷ್ಯಕ್ಕಿಂತಲೂ ಭಾಷ್ಯಕಾರರೇ ಬಂದಾಗ ಒಂದು ಆನಂದ ಆಗಿತ್ತಲ್ಲ, ಅದು ಪರಮ ಸುಂದರ ಆಗಿತ್ತಂತೆ. ಪ್ರೀತಿ ಮಾರ್ಯ ಯತಿರುತ್ತಮಂ ಪುರ ಪ್ರೇಷಿತ ಪ್ರಮತಿ ಭಾಷ್ಯ ದೃಗ್ಯಯೌ ಅಪ್ಯತೋತಿ ಶಯಿನೀಂ ಶುಚಿಸ್ಮಿತಂ ತಂಬಿಲೋಕ್ಯ ಸುಚಿರಾದಿ ದೀಕ್ಷಿತಂ. ಅವರು ಭಾಷ್ಯ ಹೇಳ್ತಿದ್ರಂತೆ. ಯಾರು? ಲಿಕುಚಯತಿಗಳು. ತಾವೇನು ಆನಂದ ತೀರ್ಥರು ಕೊಟ್ಟು ಕಳಿಸಿದ್ದಿತ್ತಲ್ಲ, ಅದನ್ನ ಅವ್ರು ಪಾಠ ಮಾಡ್ತಾ ಇದ್ರಂತ. ಹೇಗೆ ಪಾಠ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಮಾಡ್ತಾ ಇರುವಂತಹ ಪಾಠದ ಕ್ರಮವನ್ನು ಹೇಳ್ತಾ ಇದ್ದಾರೆ ಪಂಡಿತಾಚಾರ್ಯ. ಲಿಕುಚಯತಿಗಳು ಮಾಡುವಂತಹ ಪಾಠದ ಕ್ರಮ ಬಹಳ ಆನಂದಪ್ರದವಾಗಿತ್ತಂತೆ. 32ನೇ ಪದ್ಯ. ಪೂರ್ಣ ದೃಷ್ಟಿ ಜಲದೇರ್ಗೃಹೀತವಾನ್ ಭಾಷ್ಯ ಸಂಯಮೃತಂ ಸುಖಾವಹಂ ಚಿತ್ರಮೇಶ ಯತಿರಾಡ್ಘನಾಘನೋ ಗ್ರಾಹಯಂಶ್ಚ ಮನುಜಾನ್ಮುಮೋಚನೋ. ಇಲ್ಲೊಂದು ಮತ್ತೆ ರೂಪಕಾಲಂಕಾರ. ಏನ್ ರೂಪಕಾಲಂಕಾರ? ಪೂರ್ಣ ದೃಷ್ಟಿ ಜಲಧೇಹೆ, ಪೂರ್ಣ ಪ್ರಜ್ಞಾಚಾರ್ಯರೆಂಬ ಸಮುದ್ರದಿಂದ ಯತಿರಾಟ್ ಘನಾಗನಃ ಲಿಕುಚಯತಿಗಳೆಂಬುವಂತಹ ಮೋಡ, ನೋಡ್ರಿ ಮೋಡ, ಲಿಕುಚಯತಿಗಳೆಂಬುವಂತಹ ಮೋಡವು ಆನಂದ ತೀರ್ಥರೆಂಬ ಸಮುದ್ರದಿಂದ ಅಮೃತವನ್ನ ಸ್ವೀಕಾರ ಮಾಡಿದ್ರಂತೆ. ಭಾಷ್ಯವೆಂಬ ಅಮೃತವನ್ನ, ಅಮೃತ ಅಂದ್ರೆ ನೀರು, ಎರಡರ್ಥ ಇದೆ. ಮತ್ತೆ ಅಮೃತ ಶಬ್ದಕ್ಕೆ ನೀರು ಅಂತ ಅರ್ಥ, ಅಮೃತ ಶಬ್ದಕ್ಕೆ ಅಮೃತ ಅಂತೂ ಅರ್ಥ ಇದೆ. ಆನಂದ ತೀರ್ಥರೆಂಬ ಸಾಗರದಿಂದ ಲಿಕುಚಯತಿಗಳೆಂಬ ಮೋಡ ಭಾಷ್ಯವೆಂಬ ನೀರನ್ನ ಹೀರಿಕೊಂಡು ಉಳಿದ ಕಡೆಗೆಲ್ಲ ಮಳೆಗರಿತಂತೆ. ಹೇಗೆ ಆ ಮೋಡ ಇನ್ನೊಂದು ಕಡೆಗೆ ಮಳೆಗರಿತದಲ್ಲ, ಹಾಗೆ ಮಳೆ ಹಾಕಿದಂತೆ. ಆದರೆ ಒಂದು ಚೇಂಜ್ ಆಯ್ತಂತೆ. ಏನು? ಗ್ರಾಹಯಂಶ್ಚ ಮನುಜಾನ್ಮೋಚನೋ. ಆ ಮೋಡ ನೀರೆಲ್ಲ ಬಿಟ್ಟು ಬರಿದಾಗ್ತದೆ, ಈ ಮೋಡ ಮಾತ್ರ ಬಿಟ್ಟು ಬರಿದಾಗ್ಲಿಲ್ವಂತೆ. ಯಾಕೆ? ಆಚಾರ ಶಾಸ್ತ್ರ ಪಾಠ ಹೇಳಿ ಮುಗಿದು ಬಿಡ್ತು ಅಂತ ಆಗ್ಲಿಲ್ಲ. ನೋಡ್ರಿ, ಆಚಾರ ಶಾಸ್ತ್ರವೆಂಬುವಂತಹ ನೀರನ್ನ ಗ್ರಹಣ ಮಾಡಿದಾಗ ಅದೇ ನೀರನ್ನ ಇಲ್ಲಿ ಸುರಿದಾಗ ಮೋಡಗಳು ಸುರಿದು ಬರದಾಗ್ಬಿಡ್ತದೆ. ಆದ್ರೆ ಲಿಕುಚಯತಿಗಳ ಮಾತ್ರ ಈ ನೀರನ್ನು ಸುರಿದ್ರೂ ಕೂಡ
ಇನ್ನೂ ಬರಿದಾಗಲಿಲ್ಲ ಅನ್ನೋ ಅರ್ಥ ಏನು? ಇನ್ನೂ ಆಸಕ್ತಿಯಿಂದ ಹೇಳಬೇಕು ಹೇಳಬೇಕು ಅನ್ನಿಸ್ತೇ ಹೊರತಾಗಿ ಸಾಕು ಅಂತ ಅನಿಸ್ತಿಲ್ಲ. ಕೆಲವು ಹಂಗ ಆಗ್ತಿರ್ತದ್ರಿ. ಕೆಲವು ಹೇಳಿದ್ಮೇಲೆ ಸಾಕ್ರಪ್ಪ ಇನ್ನೊಮ್ಮೆ ಮತ್ತಿದ್ರು ಉಸಾಬರಿ ಹೇಳಲಿಕ್ಕೆ ಹೋಗ್ಬೇಡ್ರಿ, ನಮಗೂ ಬೇಡ ನಿಮಗೂ ಬೇಡ ಅಂತ ಹೇಳ್ಬಿಡ್ತಿರ್ತಾರೆ. ಹಂಗಾಗ್ಬಾರ್ದ್ರಿ. ಮತ್ ಹೇಳ್ಬೇಕು ಅನ್ನಿಸ್ತಿರ್ಬೇಕ್ರಿ. ಕೆಲವೊಂದು ಹಂಗವ್ರಿ. ಭಾಗವತದೊಳಗ ಮಹಾಭಾರತ ಕೆಲವೊಂದು ಪ್ರಸಂಗ ಹಂಗ ಇರ್ತಾವ. ಪಂಚಮ ಸ್ಕಂದ ಏಕಾದಶ ಸ್ಕಂದ ಹೇಳ್ಬಿಟ್ರು ಅಂದ್ರೆ ಕೆಟ್ಟ ತಲೆಚಿಟ್ರಿ ಅದು. ಕೂತವ್ರಂತರೂ ಪಾಪ ಹಿಂಗ್ ಕೂತಿರ್ತಾರೆ. ಎಲ್ಲರ ಏಲಿಯನ್ಸ್ ಬಂದಾವೇನೋ ಅಂತ ಹಂಗೆ ಕೂತಿರ್ತಾವೆ ನೋಡ್ಕೋತ. ಯಾಕಂದ್ರೆ ಅದ್ರೊಳಗೆ ಏನಿರ್ತದ್ರಿ, ಬರೀ ಪಂಚಮ ಸ್ಕಂದ ಗದ್ಯ ಅವ್ರದ್ದು ಇವ್ರದ್ದು. ಆ 11ನೇ ಸ್ಕಂದಕ್ಕೆ ಬಂದ್ಬಿಟ್ರಂತೂ ಬರೀ ಪ್ರಮೇಯಗಳು. ಅದ್ರಾಗೇನು ಆಚಾರ ಹಾಡು ಹಾಡ್ಲಿಕ್ಕೆ ಬರಂಗಿಲ್ಲ, ಆಚಾರ ಡ್ಯಾನ್ಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಆಚಾರ ಹಾಡು ಹಂಗಿಲ್ಲ, ಡ್ಯಾನ್ಸು ಹಂಗಿಲ್ಲ, ಬರೀ ಹಂಗಿಸ್ಕೊಟ್ಬೋದು ಅಷ್ಟೇ ಇರ್ತದೆ. ಅದಕ್ಕೆ ಬ್ಯಾಸ ಆಗ್ಬಿಟ್ಟಿರ್ತದೆ. ಇದೊಂದ್ಸಲ ಕೊಟ್ರೆ ಮುಂದಿನ ಸಲ ನಮಗೆ ಇವು ಕೊಡ್ಬೇಡ್ರಿ ಸ್ಕಂದ ಅಂತ ಹೇಳಿಬಿಟ್ಟಿರ್ತಾರೆ ಮೊದಲೇ ಹೇಳೋ ಕಾಲಕ್ಕೆ. ಹಂಗ ಆಚಾರ ಭಾಷ್ಯವನ್ನ ಪ್ರವಚನ ಮಾಡಿ ಗ್ರಂಥವನ್ನ ಪ್ರವಚನ ಮಾಡಿದ ಮೇಲೆ ಸಾಕಾಯ್ತೇನು ಅಂತ ಕೇಳಿದ್ರೆ ಇಲ್ಲ. ನಿಜವಾಗಿಯೂ ಕೂಡ ಯಾರು ಆಚಾರ ಗ್ರಂಥದ ಪಾಠ ಪ್ರವಚನ ಮಾಡ್ತಾರೋ ಹೇಳ್ತಾ ಇದ್ದಂತೆ ಮತ್ತಿಷ್ಟು ದಾಹ ಹೆಚ್ಚಾಗ್ತದಂತೆ. ಹೇಳಬೇಕು, ಇನ್ನೊಂದ್ಸಲ ಹೇಳಬೇಕು ಅನಿಸ್ತಾ ಹೊರತಾಗಿ ಸಾಕು ಅಂತ ಎಂದು ಅನಿಸೋದಿಲ್ಲ. ನಿಜವಾಗಿ ಶಾಸ್ತ್ರ ಕೇಳಬೇಕು ಅಂತ ಇದ್ದವರಿಗೆ ಒಟ್ಟೊಮ್ಮೆ ಕೇಳಿ ಮುಗಿಸಿವ್ರ ಆಚಾರ ಇಷ್ಟ ಯಾಕೆ ಸೊಳ್ಳೆ ತಲೆಗೆ ಶ್ರೋತರಿ ಅಂತಿದ್ರೆ ಒಮ್ಮೆ ಸಾಕ್ರಿ ಅವ್ರಿಗೆ, 2 ಸಲ ಬೇಕಾಗಿಲ್ಲ. ಅದಕ್ಕೆ ಇವ್ರು ದೃಷ್ಟಾಂತ ಕೊಟ್ರು. ಪೂರ್ಣ ದೃಷ್ಟಿ ಜಲದೇರ್ಗೃಹೀತವಾನ್ ಭಾಷ್ಯ ಸಂಜ್ಞಮೃತಂ ಸುಖಾಮಹಂ ಚಿತ್ರಮೇಶ ಯತಿರಾಟ್ ಘನೋ ಗ್ರಾಹಯಂಶ್ಚ ಮನುಜಾನ್ ಮುಮೋಚನೋ. ಇನ್ನೂ ಆಸಕ್ತಿಯಿಂದ ಪಾಠ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಅನೇಕ ಜನ ಆಚಾರ ಶಾಸ್ತ್ರವನ್ನು ಕೇಳಿರ್ತೀರಿ. ಪ್ರಾಮಾಣಿಕವಾಗಿ ಕೇಳಿದ್ದಿದ್ರೆ ನೆನಪು ಮಾಡ್ಕೊಳ್ರಿ. ಯಾವತ್ತು ಕಳೆದ ಬಾರಿ ನೀವು ಆ ಗ್ರಂಥವನ್ನು ಕೇಳಿದ್ರಿ, ತಿರುಗಿ ಈ ಬಾರಿ ಇನ್ನೊಮ್ಮೆ ಆ ಗ್ರಂಥವನ್ನು ಕೇಳುವಾಗ ನಿಮಗಾಗುವ ಆನಂದ ಹೇಗಿರ್ತದೆ ಅಂತ ನೀವು ಅರ್ಥ ಮಾಡಿಕೊಳ್ರಿ. ಒಂದು ಸರ್ತಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಕೇಳಿದ್ರಿ, ಇವತ್ತು ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಕೇಳಿ ಹೊರಟೀರಿ ಅಂದ್ರೆ ಅದರದ್ದು ಚೇಂಜಸ್ ಏನ್ ಆನಂದ ಆಗ್ತದೆ ಅಂದ್ರೆ, ಇಂಥ ಅಮೂಲ್ಯ ವಿಚಾರವನ್ನ ಇಷ್ಟು ದಿವಸ ಬಿಟ್ಕೊಂಡು ಕೂತಿದ್ವಲ್ಲ, ಇನ್ನೊಂದು ಸರ್ತಿ ಓದಬಾರ್ದೆ ಅಂತ ಅದು ಮುಗಿದ ಮೇಲೆ ಮತ್ತೊಮ್ಮೆ ಓದಬೇಕು ಅನಿಸ್ತದಂತ. ನಮ್ಮ ಗುರುಗಳು ರಘುಪ್ರಿಯ ತೀರ್ಥರು ಪೂರ್ವಾಶ್ರಮದಲ್ಲಿ ಪಾಠ ಹೇಳ್ತಾ ಇದ್ರು. ಅವರು ರಾಣೇಬೆನ್ನೂರಿನಲ್ಲೂ ಬರಿದ್ರು, ಅವ್ರಿಗೆ ಪಾಠ ಹೇಳ್ತಾ ಇದ್ರು. ಒಂದು ಸರ್ತಿ ಪೂರ್ಣ ಹೀಗೆ ಭಾಗವತ ತಾತ್ಪರ್ಯವನ್ನ ಪಾಠ ಹೇಳಿ ಮುಗಿಸಿದ್ರಂತೆ. ವಿಷ್ಣು ತತ್ವನೇ ಪಾಠ ಹೇಳಿ ಮುಗಿಸಿದ್ರಂತೆ. ಈಗ ಒಂದು ಪ್ರಸಂಗ ಆಯಿತು ಅಂತ ಹೇಳ್ತಿರ್ತಾರೆ ನಮ್ಮ ಗುರುಗಳ ಬಗ್ಗೆ. ಅವರೇ ಆ ಪಾಠ ಹೇಳಿಸ್ಕೊಂಡವ್ರು ಹೇಳಿದ್ದು. ಒಂದು ಸರ್ತಿ ಪೂರ್ಣ ವಿಷ್ಣು ತತ್ವನೇ ಪಾಠ ಹೇಳಿ ಮುಗಿಸಿದ ಮೇಲೆ ಪಾಠ ಮುಗಿಸ್ಕೊಂಡ ಶಿಷ್ಯರು, ಗುರುಗಳೇ ಗ್ರಂಥ ಮುಗೀತಲ್ಲ, ಇನ್ಯಾವ್ದು ಪಾಠ ಹೇಳ್ತೀರಿ ಅಂತ. ನಾಳೆಯಿಂದ ಮತ್ತೆ ವಿಷ್ಣು ತತ್ವನೇ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿದ್ರಂತೆ. ಇವತ್ತು ಮಂಗಳ ಆಗಿದೆ. ನಮ್ಮ ಸ್ವಾಮಿಗಳು ರಘುಪ್ರಿಯ ತೀರ್ಥ ಹೇಳಿದ್ದೇನು, ಇವತ್ತು ಮಂಗಳ ಆಯ್ತು. ಇವತ್ತು ನಾಳೆಯಿಂದ ಏನು ಪಾಠ ಅಂದ್ರೆ ನಾಳೆಯಿಂದ ಮತ್ತೆ ವಿಷ್ಣು ತತ್ವನೇ ಅಂತ ಬೇಕಂತ. ಅಷ್ಟು ಆಸಕ್ತಿ ಬರ್ತದೆ ಗ್ರಂಥದಲ್ಲಿ. ಆನಂದ ತೀರ್ಥರ ಕೃತಿಗಳಲ್ಲಿ ಹಾಗೆ ಆಸಕ್ತಿ ಬರ್ತದೆ. ಭಾಗವತ ತಾತ್ಪರ್ಯವನ್ನು ಪೂರ್ಣ ಮುಗಿಸಿದ್ರಂತೆ. ಮರುದಿವಸಕ್ಕೆ ನಾಳೆಯಿಂದ ಯಾವ ಗ್ರಂಥ ಇದೇ ತಗೊಂಬರ್ರಿ ನಾಳೆಯಿಂದ ಅಂತ ಹೇಳ್ಬಿಟ್ರಂತೆ. ಬೇರೆದಿಲ್ಲ. ಒಂದೊಂದು ಗ್ರಂಥವನ್ನ ಅಷ್ಟಷ್ಟು ಬಾರಿ ಓದಬೇಕು. ವಿಜೇಂದ್ರ ಸ್ವಾಮಿಗಳಿಗೆ ವ್ಯಾಸತೀರ್ಥರು 6-8 ಬಾರಿ ಸರ್ವಮೂಲ ಪಾಠ ಹೇಳಿದ್ರಂತೆ. ಅವರಿಗವರು ಇನ್ನು ನಾವೇನು ತಿಳ್ಕೊಬೇಕು ಅಂದ್ರೆ, ನಾವೆಲ್ಲ ಒಂದೇ ಸರ್ತಿ ಓದಿ ಮಂಗಳ ಬಿಟ್ಟಿರ್ತೀರಿ. ನಮಗೆ ಒಂದ್ಸಲ ಓದಿರ್ತೀವಿ, ಮಂಗಳ ಮಾಡಿಬಿಟ್ಟಿರ್ತೀವಿ. ಭಾಳ ಓದಬಾರ್ದು ಆಚಾರ, ತ್ರಾಸಾದ್ರೆ ಯಾರಿಗೆ ಅಂತ ಕೇಳಿದ್ರು. ಮಧ್ವಾಚಾರ್ಯರಿಗೆ ಬರೆದವ್ರಿಗೆ ಇಂಥ ಪೈಕಿ ನಾವೆಲ್ಲ ಬರೆದವ್ರಿಗೆ ತ್ರಾಸಾಗೋ ಪೈಕಿ ನಮ್ದೆಲ್ಲ. ಒಂದೊಂದು ಸರ್ತಿ ಓದಿದ್ರೆ ಎಂದಾದ್ರೂ ಅರ್ಥ ಆದೀತೆ, ಅಷ್ಟು ತೃಪ್ತಿ ಪಟ್ಟೀತೆ. ಇಲ್ಲ. ದೊಡ್ಡವರೆಲ್ಲ ಅಷ್ಟಷ್ಟು ಬಾರಿ, ಅದರಲ್ಲೂ ನವಕೃತ್ವ ನ್ಯಾಯಸುಧಾ 9 ಬಾರಿ ನ್ಯಾಯಸುಧಾ ಓದಿದ್ರಂತೆ ವ್ಯಾಸರಾಜರ ಕಡೆಯಿಂದ ವಿಜೇಂದ್ರ ಸ್ವಾಮಿಗಳು. ಏನಿರಬೇಡ್ರಿ ಇದರಲ್ಲಿ 9 ಸರ್ತಿ. ನಮಗೆ ಇದನ್ನ ನೋಡಿದ್ರೆ ಅಲ್ರಿ ಆಚಾರ್ಯ ಇದ್ರಾಗ ಏನಿದೆ ಹೇಳಿ ನೋಡಂತ, ಇದು ಏನದಂತ ಕೇಳ್ತೀವಿ ನಾವೆಲ್ಲ. ಯಾಕಂದ್ರೆ ನಮಗೆ ರಸಗ್ರಹಣ ಮಾಡುವ ಸಾಮರ್ಥ್ಯ ಇಲ್ಲ. ಅದೇ ಟೀಕಾಕೃತ್ಪಾದರಂಥವರಾಗಿದ್ರೆ ಆಚಾರ ಗ್ರಂಥಗಳಲ್ಲಿ ಒಂದೊಂದು ಸರ್ತಿ ಹೋದಂಗೆ ಇನ್ನೊಂದು ಸರ್ತಿ ಮಾತ್ರ ರಸಗ್ರಹಣ ಮಾಡೋ ಪ್ರಸಂಗ ಬರ್ತದೆ ಅವರಿಗೆಲ್ಲ. ಹಾಗೆ ಲಿಕುಚಯತಿಗಳು ಗ್ರಾಹಯಂಶ್ಚ ಮನುಜಾನ್ ಮುಮೋಚನೋ, ಇನ್ನೊಬ್ಬರಿಗೆ ಕೊಟ್ಟರೆ ವಿನಃ ತಾವು ಬಿಡ್ಲಿಲ್ಲ. ಮುಂದೆ ಈಗ ಅವರ ಗುರುಗಳ ಪ್ರಸಂಗ 33 ಈ ಶ್ಲೋಕದಿಂದ ಪ್ರಾರಂಭ ಆಗಿ 36ನೇ ಶ್ಲೋಕದವರೆಗೂ ಕೂಡ, ಅಲ್ಲ 37ರವರೆಗೂ ಕೂಡ ಅವರ ಗುರುಗಳಿಗೆ ಬ್ರಹ್ಮಸೂತ್ರ ಭಾಷ್ಯ ಪಾಠ ಹೇಳಿದ ಒಂದು ಪ್ರಸಂಗ. ಅವರು
ಸೇವೆ ಮಾಡುವಾಗಲೇ ಹಾಗೆ ಮಾಡಿಬಿಟ್ಟಿದ್ರು ಅಚ್ಯುತ ಪ್ರೇಕ್ಷರು. ಏನಂತ, ನನಗೆ ತತ್ವಜ್ಞಾನ ಸಿಗಲಿ, ಅನಂತಾಸನ ಹೇಳಿದ್ದ ನಿನ್ನ ಶಿಷ್ಯನಿಂದ ನಿನಗೆ ತತ್ವಜ್ಞಾನ, ದೇವರೇ ಹಾಗೆ ಆದೇಶ ಮಾಡಿದಾಗ ಹಾಗೆ ತತ್ವಜ್ಞಾನವನ್ನು ಪಡಿಬೇಕು, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆನಂದ ತೀರ್ಥರಿಂದ ತತ್ವಜ್ಞಾನ. ಈ ಭಾಷ್ಯ ಕೃತಿ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ, ಎದುರಿನಲ್ಲಿ ಆನಂದ ತೀರ್ಥರು ಕುಳಿತು ಪಾಠ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಮುಡ್ತಿಲ್ಲ ಭಾಷ್ಯ, ಒಳಗೆ ಹೋಗ್ತಿಲ್ಲ, ಅಚ್ಯುತ ಪ್ರೇಕ್ಷರಿಗೆ ಒಳಗೆ ಹೋಗ್ತಿಲ್ಲ, ಮುಡ್ತಿಲ್ಲ. ಅದು ಯಾಕೆ? ಕಾರಣ ಹೇಳ್ತಾರೆ. ಇಷ್ಟು ಅದ್ಭುತವಾದ ಭಾಷ್ಯ ಎದುರಿಗೆ ಇದ್ರೂ ಕೂಡ ಅದು ಒಳಗೆ ಹೋಗ್ತಿಲ್ಲ ಅಂದ್ರೆ ಏನರ್ಥ ಅದಕ್ಕೆ? ಗಾಂಭೀರ್ಯೇ ಜಿತ ಸಿಂಧುರಾಜ ಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್. ಟೀಕಾಕೃತ್ಪಾದರಂತಾರೆ, ಬ್ರಹ್ಮಸೂತ್ರ ಭಾಷ್ಯ ಹೆಂಗಿತ್ತು ಅಂತ ಕೇಳಿದ್ರೆ, ಗಾಂಭೀರ್ಯೇ ಜಿತ ಸಿಂಧುರಾಜ ಮಮಿತಂ, ಭಾಷ್ಯದ ಗಾಂಭೀರ್ಯದಲ್ಲಿ ಟೀಕಾ ಇದು ಸಮುದ್ರವನ್ನೇ ಮೀರಿಸಿತ್ತಂತೆ. ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತ ನಾಂಶವ್ರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜ ಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತ ಮಮಂದ ಬೋಧ ಭಗವತ್ ಪಾದಾನ್ ಪ್ರಪದ್ಯೆ ತತಾನ್. ಇದು ಭಾಷ್ಯದ ಮಹಿಮಾ. ಟೀಕಾಕೃತ್ಪಾದರು ಹೇಳಿದ್ದು ಏನು? ನಮ್ಮಲ್ಲಿರುವಂತಹ ಕತ್ತಲೆಯನ್ನು ಕಳಿಬೇಕಾ? ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತ ನಾಂಶವ್ರಜಂ. ಸೂರ್ಯ ಸೋತೋಗ್ತಿದ್ದಂತೆ ಆಚಾರ್ಯರ ಭಾಷ್ಯದ ಮುಂದೆ. ಯಾಕೆ ಅಂದ್ರೆ ಆಚಾರ್ಯರ ಭಾಷ್ಯ ಒಳಗಿನ ಕತ್ತಲೆಯನ್ನು ಕಳೆದು ಹಾಕ್ತು, ಸೂರ್ಯ ಹೊರಗಿನ ಕತ್ತಲೆಯನ್ನು ಮಾತ್ರ ಕಳೀತಾನೆ. ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತ ನಾಂಶವ್ರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ. ಅದು ಎಷ್ಟು ತಂಪು ಕೊಡ್ತಿತ್ತು ಭಾಷ್ಯ ಅಂತ ಕೇಳಿದ್ರೆ, ಚಂದ್ರದ ಕಿರಣವೂ ಕೂಡ ಅಷ್ಟು ತಂಪು ಕೊಡೋದಿಲ್ವಂತೆ, ಅಷ್ಟು ತಂಪು ಕೊಡ್ತಿತ್ತಂತೆ. ಗಾಂಭೀರ್ಯೇ ಎಷ್ಟು ಗಂಭೀರ ಆಗಿತ್ತು. ಜಿತ ಸಿಂಧುರಾಜ ಮಮಿತಂ, ಸಿಂಧುರಾಜ ಸಮುದ್ರವನ್ನೇ ಮೀರಿಸುವಂತಹದ್ದು. ಭಾಷ್ಯಂ ಯದಾಸ್ಯಾಂಬುಜಾತ್, ಅಂತಹ ಭಾಷ್ಯವನ್ನ ಎದುರಿನಲ್ಲಿ ಇಟ್ಟುಕೊಂಡ್ರು ಅಚ್ಯುತ ಪ್ರೇಕ್ಷರಿಗೆ ಮನಸ್ಸಿನಲ್ಲಿ ಹೋಗಲಿಲ್ಲ. ಅದನ್ನು ಹೇಳ್ತಾರೆ. 33 ಸಾನು ನೀತಿ ರಥ ನೀತಿ ಮಾನಯಂ ಭಾಷ್ಯ ಸದ್ಗುಣಗಣಾನ ವರ್ಣಯತ್ ಶೋಭನಾಯ ಗುರವೇ ಸ್ವಭಾವತಃ ಕಾಲತಃ ಕುಮತಲೀನ ಬುದ್ಧಗೆ. ಸಾನುನೀತಿ ಅಥ ನೀತಿಮಾನ್. ಸಾನುನೀತಿ ಅಂತಂದ್ರೆ ಅನುನಯದಿಂದ ಸಹಿತವಾಗಿ ಗುರುಗಳಿಗೆ ಪಾಠ ಹೇಳುವಾಗ ಹಾಗೆ ಹೇಳಬೇಕು ಅಂತ ಒಂದು ನೀತಿ ಅದ, ಅದಕ್ಕೊಂದು ನಯ ಅದ, ಹಾಗೆ ಹೇಳಬೇಕು. ಕೆಲವು ಪ್ರಸಂಗಗಳನ್ನು ಹೇಳ್ತಿರ್ತಾರೆ. ಗೃಹಸ್ಥಾಶ್ರಮದ ಗುರುಗಳು ಸನ್ಯಾಸಾಶ್ರಮ ಶಿಷ್ಯರಿದ್ರು ಅಂದ್ರೆ ಪಾಠ ಹೇಳೋದು ಕಠಿಣ ರೀ ಯಾವಾಗಲೂ. ಯಾಕೆ ಹೇಳಿ ನೋಡಂತೆ, ಗೃಹಸ್ಥಾಶ್ರಮ ಗುರುಗಳು ಗೃಹಸ್ಥಾಶ್ರಮ ಶಿಷ್ಯರು ಬ್ರಹ್ಮಚಾರಿ ಶಿಷ್ಯರು ಎರಡು ಬೈಬಹುದು, ಎರಡೇಟ್ ಹಾಕ್ಬೋದು. ಸನ್ಯಾಸಿ ಶಿಷ್ಯ ಕೂತಿರೋಣ, ಗೃಹಸ್ಥಾಶ್ರಮಿ ಪಾಠ ಹೇಳೋಣ ಅಂದ್ರೆ ಹೇಳೋ ಕಾಲಕ್ಕೆ ಏನು ಅನ್ನಂಗಿಲ್ರಿ. ಶಿಷ್ಯರಿಗೆ ತಿಳಿದೇ ಹೋದ್ರೆ ಜೋರ್ಲೆ ಬೈಯೋಂಗೂ ಇರಂಗಿಲ್ಲ. ಸ್ವಾಮಿಗಳೇ ಹಂಗಲ್ಲ ಎಷ್ಟು ಕಷ್ಟ ಆಗ್ತಾ ಇರ್ತದ್ರಿ. ಹೇಳಿದವ್ರಿಗೆ ಗೊತ್ತು, ಗೃಹಸ್ಥಾಶ್ರಮಿಗಳಾಗಿ ಸನ್ಯಾಸಿಗಳಿಗೆ ಪಾಠ ಹೇಳಿದವರಿಗೆ ಗೊತ್ತು ಎಷ್ಟು ಕಷ್ಟ. ತಿಳಿಯಂಗಿಲ್ಲ. ತಿಳಿದೇ ಇದ್ದಾಗ ಅವ್ರು ಪಾಪ ಮುಖ ನೋಡ್ತಿರ್ತಾರ. ಆಶ್ರಮ ಆಗಿದೆ, ಬುದ್ಧಿಶಕ್ತಿ ಬರಬೇಕಲ್ಲ, ಇನ್ನೂ ಕೆಲವು ಕಾಲ ಇರ್ತದೆ ಅದಕ್ಕೆ ಬರೋದಕ್ಕೆ, ಪಕ್ವ ಆಗ್ಬೇಕಲ್ಲ. ಆಗ ಇದೆಲ್ಲ ಸಮಸ್ಯೆ ಆಗ್ಬಿಡ್ತದೆ. ರಘುತ್ತಮ ಸ್ವಾಮಿಗಳಿಗೇನೆ ಹೀಗೆ ಮಾಡಿದವರು ಅದ್ಯವರದಾಚಾರ್ಯರು. ಆ ಹುಡುಗೇನು ಪಾಠ ಹೇಳ್ಬಿಡು, ಎಲ್ಲಿ ಬರ್ಲಿ ಮನೆಗೆ ಬರ್ಲಿ ನೋಡಂತಂದವರು. ಹಂಗಾಗ್ಬಾರ್ದು. ಅದಕ್ಕೆ ಆಚಾರ್ಯ ತಿಳಿಸಿಕೊಟ್ರು. ಸಾನು ನೀತಿ ರತಿ ನೀತಿ ಮಾನಯಂ. ಗುರುಗಳಿಗೆ ಹೇಳುವಾಗ ನಯ ವಿನಯ ತೋರಿಸಿ ಈ ವಾಕ್ಯಕ್ಕೆ ಹೀಗೆ ಅರ್ಥ ಮಾಡಿಕೊಳ್ಬೇಕು, ಈಗ ವಾಕ್ಯಕ್ಕೆ ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಬಹುದೇ ವಿನಃ ತಿಳಿತಿಲ್ಲೋ ಅಂತ ಜಬರ್ಸ್ಲಿಕ್ಕೆ ಬರೋದಿಲ್ಲ. ರಾಘು ನಿಂಗೆ ಜಬರ್ಸ್ತಿರ್ತಾರೆ ನಿಮ್ಮ ಗುರುಗಳು, ಹಂಗೆ ಜಬರ್ಸ್ಲಿಕ್ಕೆ ಬರೋದಿಲ್ಲ. ನಿಮ್ಮ ಗುರುಗಳು ನಿಂಗೆ ಜಬರ್ಸ್ತಿರ್ತ ಹಂಗೆ ಬರೋದಿಲ್ಲ. ಸಾನು ನೀತಿ ರಥ ನೀತಿ ಮಾನಯಂ ಭಾಷ್ಯ ಸದ್ಗುಣಗಣಾನ ವರ್ಣಯತ. ಹೇಳುವಾಗ ಭಾಷ್ಯದಲ್ಲಿರುವಂತಹ ಸದ್ಗುಣಗಳನ್ನ ಆಚಾರ್ಯ ಮನಸ್ಸು ಬಿಚ್ಚಿ ಹೇಳಿದ್ರಂತೆ. ಇಲ್ಲಿ ಹೀಗಿದೆ, ಇದು ಅರ್ಥ ಮಾಡಿಕೊಳ್ಳ್ರಿ ಅಂತ. ಅವ್ರು ಹೇಗಿದ್ರು? ಶೋಭನಾಯ ಗುರವೇ ಸ್ವಭಾವತಃ. ಸ್ವಭಾವ ಸಜ್ಜನ, ಸ್ವಾಭಾವಿಕವಾಗಿ ಸಜ್ಜನರಾಗಿರುವಂತಹ ಅಚ್ಯುತ ಪ್ರೇಕ್ಷಾಚಾರ್ಯರು ಕಾಲತಃ ಕುಮತಲೀನ ಬುದ್ಧಗೆ. ಕಾಲಬಲದಿಂದ ಮಾಯಾವಾದ ಶಾಸ್ತ್ರದಲ್ಲಿ ಇವರ ಬುದ್ಧಿ ಲೀನ ಆಗಿಬಿಟ್ಟಿತ್ತಂತೆ. ಕಾಲತಃ ಕುಮತಲೀನ ಬುದ್ಧಗೆ. ಕಲಿಕಾಲದ ಪ್ರಭಾವದಿಂದ ಏನಾಗಿತ್ತು ಅಂದ್ರೆ
ಒಳಗೆ ಹೋಗ್ಬಿಟ್ಟಿತ್ತು, ಇವ್ರ ಬುದ್ಧಿ ಅಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಏನು ಮಾಡಿದ್ರು ಮತ್ತೆ ಯಾಕೋ ಮತ್ತೆ ಪ್ರಶ್ನೆ ಕೇಳೋರಂತೆ, ಯಾಕೋ ಮತ್ತೆ ಪ್ರಶ್ನೆ ಕೇಳೋರಂತೆ. ಹಂಗೆ ಆಗ್ತಿರ್ತದೆ ಕಾಲಬಲ. ಇವತ್ತಿಗೂ ಹಾಗೆ ಇದೆ, ನೆನ್ಪಿಟ್ಕೊಳ್ರಿ. ಅವತ್ತಲ್ಲ, ಅವತ್ತು ಸುದೈವಕ್ಕೆ ವಾಯುದೇವರೇ ಎದುರಿಗೆ ಕೂತಿದ್ರು, ಗುರುಗಳು ಪಾರಾಗ್ಬಿಟ್ರು. ಇವತ್ತು ನಮಗೆ ಅಪ್ರತ್ಯಕ್ಷವಾಗಿ ವಾಯುದೇವರಿದ್ದಾರೆ, ಅದರಿಂದ ನಾವೇ ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕು ಅವ್ರ ಹತ್ರ ಹೋಗ್ಲಿಕ್ಕೆ. ಪಾಠ ಕೇಳಿರ್ತಾರೆ, ಪುರಾಣ ಕೇಳಿರ್ತಾರೆ, ಎಲ್ಲ ಹೇಳಿದ ಮೇಲೂ ಅದೇಂಗ್ರಿ ಆಚಾರ ಅಂತ ಕೇಳ್ತಾರೆ. ಇವತ್ತಿಗೂ ದ್ರೌಪದಿ ದೇವಿಯ ಬಗ್ಗೆ ಆಚಾರ್ಯರು ಪರಮಾದ್ಭುತವಾದ ನಿರ್ಣಯವನ್ನ ಕೊಟ್ಟರು. ದ್ರೌಪದಿ ಕಥೆ ಕೇಳಿದ ಮೇಲೆ ಯಾಕೋ ಆಚಾರ ಸ್ವಲ್ಪ ಅಷ್ಟು ಅನ್ನಿಸ್ತಿಲ್ರಿ, ಹಿಂಗಿರ್ತದೇನ್ರಿ ಆಚಾರ ಮತ್ತೆ ಪ್ರಶ್ನೆ ಮಾಡೋದಲ್ಲಿ. ಒಬ್ಬಕಿನ 5 ಮಂದಿನ ಮಾಡ್ಕೊಳ್ಳಿ ಬರ್ತೇನ್ರಿ ಆಚಾರ ಮತ್ತೆ ಪ್ರಶ್ನೆ ಮಾಡೋದು. ಅಲ್ಲೋ ಅದು ದೊಡ್ಡ ಕಥೆ ಅದ ಅಂತ ತಿಳ್ಕೊಂಡು ಆಚಾರ್ಯ ಎಲ್ಲಾ ಪುರಾಣ ಇತಿಹಾಸವನ್ನು ಸಂಶೋಧನೆ ಮಾಡಿ ಹೇಳಿದ ಮೇಲೂ ಹೌದೇನ್ರಿ ಆಚಾರ ಮತ್ತೆ ಇದು ಯಾಕಾಗ್ತದೆ? ಕಾಲತಃ ಕುಮತಲೀನ ಬುದ್ಧಗೆ, ನಮ್ಮ ಬುದ್ಧಿ ಕಲಿಕಾಲದ ಪ್ರಭಾವಕ್ಕೊಳಗಾಗಿ ಕಾಲುಷ್ಯ ಉಪಯಾತಿ ಬುದ್ಧಿ, ಕೆಟ್ಟೋಗ್ಬಿಟ್ಟದ ನಮ್ದೆಲ್ಲ ಬುದ್ಧಿ. ಅದಕ್ಕೆ ನಿತ್ಯ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್, ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಇದನ್ನ ನಾವಲ್ಲ, ರಾಜರು ಹೇಳ್ತಾರೆ, ವಾದರಾಜ ಸ್ವಾಮಿಗಳು ಮಹಾನುಭಾವರು. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಂತ ಹೇಳಿ ಇತಿ ಮಾ ಮನುದಿನಂ ಪ್ರೇರೆಯಂತಹ, ನಿತ್ಯದಲ್ಲಿ ನನಗೆ ವಾಯುದೇವರು ಬುದ್ಧಿ ಶುದ್ಧಿಯನ್ನು ಕೊಟ್ಟದ್ದಕ್ಕೆ ಆಚಾರ್ಯ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಬರೆದವರು ವಾದರಾಜ ಸ್ವಾಮಿಗಳು ಮಹಾನುಭಾವರು. ನಾವು ಕೇಳ್ಕೋಬೇಕು, ಅಯ್ಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ವಾಯುದೇವರೇ ನಿತ್ಯ ಶುದ್ಧ ಬುದ್ಧಿ ಕೊಡ್ರಿ, ನಿತ್ಯ ಶುದ್ಧ ಬುದ್ಧಿ ಕೊಡ್ರಿ. ಯಾಕೆ ಅಂದ್ರೆ ಕಲಿ ಕಲಿ ಕಾಯ್ತಿರ್ತಾನಂತೆ, ಒಂದು ಕ್ಷಣ ಎಲ್ಲಾದ್ರೂ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ನೋಡ್ತಿರ್ತಾನಂತೆ. ಸುಮ್ಮನೆ ನಮ್ಮ ಹಿರಿಯರು ಹೇಳ್ತಿದ್ರು, ಅದೊಂದೇ ಅಂತ ತಿಳಿಬೇಡ್ರಿ, ಇದೊಂದು ಅಂತ ತಿಳ್ಕೊಂಡಷ್ಟೇ. ನಮ್ಮ ಹಿರಿಯರು ಹೇಳ್ತಿದ್ರು, ಏನು ಜುಟ್ಟು ಬಿಟ್ಟುಕೊಂಡಿರುವಂತಹ ಗಂಡಸರು ಜುಟ್ಟು ಬಿಚ್ಚಿಟ್ಟಿದ್ರು ಅಂತ ಇಟ್ಕೊಳ್ರಿ, ಕಲಿಗೇರ್ಲಿಕ್ಕೆ ಒಂದೇ ಚಾನ್ಸ್ ಅಂತೆ, ಜುಟ್ಟನೋ ಸೇರ್ಬಿಡ್ತಾನಂತೆ ಗಂಡಸರು. ಹೆಣ್ಮಕ್ಳು ಹೆಣ್ಣು ಬಿಚ್ಚಿಕೊಂಡು ಅಡ್ಡಾಡ್ತಿದ್ರು ಅಂತ ಇಟ್ಕೊಳ್ರಿ, ಕಲಿ ಟಕ್ಕಂಡು ಒಳ ಸೇರ್ಬಿಡ್ತಾನಂತ ಪಾಪ, ಅವ್ನಿಗೆ ಅವಕಾಶ. ಅದು ಇದು ಹೈವೇ ಇದ್ದಂಗದು. ಈ ಜುಟ್ಟು ಬಿಚ್ಚಿದ್ದು ಹೆರಳು ಬಿಚ್ಚಿದ್ದಿತ್ತು ಅಂದ್ರೆ ಒಳಗೆ ಸೇರ್ಕೊಳ್ಳಿಕ್ಕೆ ಒಂದು ಹೈವೇ, ಸ್ವಯಂ ತಲೆಗೆ ಸೇರ್ಬಿಡ್ತಾನೆ. ಇನ್ನೆಲ್ಲೂ ಸೇರಬೇಕಾಗಿಲ್ರಿ ಅವ, ಕೈಗೆ ಕಾಲಿಗೆ ಮೂಗಿಗೆ ಸೇರಬೇಕಾಗಿಲ್ಲ ಅವ, ತಲೆಗೆ ಸೇರ್ಕೊಂಡಂದ್ರೆ ಕೆಲಸ ಮುಗಿತ್ರಿ. ಅದು ಯಾವಾಗ್ಲೂ ಪಿತ್ತ ಇಲ್ಲಿ ಆಗ್ತದ್ರಿ, ಇಲ್ಲಿ ಆಗಂಗಿಲ್ಲ ಬಿಟ್ಕೊಳ್ರಿ, ಅದು ತಲೆಗೆ ಇರ್ತದೆ ಮುಗಿತಂತ ಅರ್ಥ. ಅದಕ್ಕೆ ಶಿಖಾ ಇದ್ದವರು ಬಂಧನ ಮಾಡಿಕೊಂಡಿರಬೇಕು, ಹೆರಳು ಹಾಕೊಳ್ಬೇಕು. ಕಟ್ಟಿಟ್ಟಿದ್ರೆ ಒಳಗೆ ಹೋಗೋದಿಲ್ಲ, ಬಿಚ್ಚಿಟ್ಟಿದ್ರೆ ಉಳಿಯೋದಿಲ್ಲ, ಇಷ್ಟೇ ಲೆಕ್ಕ. ಅದರಿಂದ ಕಲಿ ಎಲ್ಲಿಂದಾದ್ರೂ ಪ್ರವೇಶ ಮಾಡಿಬಿಡ್ತಾನಂತೆ, ಹುಷಾರಾಗಿರ್ಬೇಕು. ಈಗ ತಲೆ ತುಂಬ ಜುಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ಕೇಳಬಾರ್ದು. ನಾ ಏನ್ ಮಾಡ್ಲಿ ಬರೋದು ಅದಕ್ಕೆ, ನಾ ಎಲ್ಲೋತ ಹೇಳಿ, ನಾ ಎಲ್ಲೋತ ಹೇಳಿರಪ್ಪ. ಅದಕ್ಕೆ ಜುಟ್ಟು ಒಂದ್ ಕಡೆ ಇದ್ರೆ ಕಟ್ಕೊಳ್ಳಿ ಬರ್ತದೆ, ತುಂಬಿದ್ರೆ ಏನ್ ಮಾಡಿ ಬರ್ತದೆ, ಒಂದು ಮ್ಯಾಲೊಂದು ರಬ್ಬರ್ ಬ್ಯಾಂಡ್ ಹಾಕೋಬೇಕಷ್ಟ. ಅದಕ್ಕೆ ಕಾಲತಃ ಕುಮತಲೀನ ಬುದ್ಧಗೆ ಅಲ್ಲ, ನಿಮಗಲ್ಲ ನಾ ಹೇಳಿದ್ದು. ಹಿಂಗ ಕೆಲವರು ಕೇಳ್ತಿರ್ತಾರೆ, ಹಿಂಗ ಮುಂಬೈ ಡಿಲ್ಲಿ ಒಳಗೇನೋ ಕೇಳ್ತಿರ್ತಾರಂತ. ಅದಕ್ಕೆ ಶೋಭನಾಯ ಗುರವೇ ಸ್ವಭಾವತಃ ಕಾಲತಃ ಕುಮತಲೀನ ಬುದ್ಧಗೆ. ಬಿಡಬೇಕು, ಧರ್ಮಶಾಸ್ತ್ರದಂತೆ ಬದುಕಬೇಕು. ಕೊನೆ ಕಾಲದಲ್ಲಾದ್ರೂ ಜೀವನ ಮಾಡ್ಬೇಕಲ್ಲ. ಹಾಗೆ ನಾವು ಆಯ್ತು, ಈಗ ಉದ್ಯೋಗದಲ್ಲಿ ಇದ್ದೀವಿ, ಆವಾಗ ಇತ್ತು ಎಲ್ಲ ಆಯ್ತು, ಕರೆಕ್ಟ್, ಇನ್ನು ಮುಗೀತಲ್ಲ. ಇನ್ಮೇಲಾದ್ರೂ ನಮ್ಮ ಧರ್ಮದಿಂದ ನಾವಿರ್ಬೇಕಲ್ವೇ. ಯಾರು ಉದ್ಯೋಗದಲ್ಲಿ ಇದ್ದಾಗಲೂ ಯಾರು ಕೇಳ್ತಿರ್ಲಿಲ್ಲ ನಮಗೇನು. ಆದ್ರೂ ಈಗಾದ್ರೂ ಇನ್ನೇನು ಮುಗೀತಲ್ಲ, ಇನ್ನಾದ್ರೂ ಧರ್ಮದಿಂದ ಇರ್ಲಿಕ್ಕೆ ಏನ್ ಗಂಟು ಹೋಗುತ್ತೆ ನಮಗೆ. ಅದಕ್ಕೆ ಸಾನು ನೀತಿ ರಥ ನೀತಿ ಮಾನಯಂ ಭಾಷ್ಯ ಸದ್ಗುಣಗಣಾನ ವರ್ಣಯತ ಶೋಭನಾಯ ಗುರವೇ ಸ್ವಭಾವತಃ ಕಾಲತಃ ಕುಮತಲೀನ ಬುದ್ಧಗೆ. ಆಯ್ತು, ಬಂದ್ರು, ಪ್ರವಚನ ನಡೀತಾ ಇದೆ, ಪಾಠ ಹೇಳ್ತಾ ಇದ್ದಾರೆ. ಯಾಕೋ ಅಚ್ಯುತ ಪರೀಕ್ಷರು ಕೇಳ್ತಾ ಇದ್ದವರಿಗೆ ಮನಸ್ಸಿಗೆ ಹೋಗ್ಲಿಲ್ಲ. ಉಕ್ತಿಭಿಸ್ತಮಸಕೃತ್ಸು ಯುಕ್ತಿಭಿಃ ಬೋಧಯನ್ ಬಹುಲಧೀ ಪ್ರಸಂಗತಃ ಸ್ಥೇಯಸೋಭಿಷಗಿವಾಸ್ಯ ಹೃದ್ಗತಂ ಮೂಲದೋಷ ಮರುಚೇರ ಚಿಂತಯತ್. ಇಲ್ಲಿ ಮತ್ತೆ ದೃಷ್ಟಾಂತ ಕೊಡ್ತಾರೆ ಪಂಡಿತಾಚಾರ್ಯ. ಹಿಡಿಸ್ಲಿಲ್ಲ ಅವರಿಗೆ. ಉಕ್ತಿಭಿಃ ತಮ್ ಅಸಕೃತ ಸುಯುಕ್ತಿಭಿಃ ಬೋಧಯನ್, ಮತ್ ಈ ಯುಕ್ತಿ ಹೇಳ್ತಿದ್ರು, ಇದು ಅರ್ಥ ಆಗ್ಲಾದ್ರೆ ಇನ್ನೊಂದು ಯುಕ್ತಿ ಹೇಳ್ತಿದ್ರು. ಆ ರೀತಿಯಲ್ಲಿ ಅರ್ಥ ಆಗದೆ ಹೋದ್ರೆ ಮತ್ತೊಂದು ಕ್ರಮ ಉಪಯೋಗಿಸ್ತಿದ್ರು. ಯಾಕೋ 4-8 ಕ್ರಮಗಳನ್ನು ಉಪಯೋಗಿಸಿದಾಗಲೂ ಕೂಡ ಆನಂದ ತೀರ್ಥರು ಗುರುಗಳಿಗಿದು ಮನದಟ್ಟಾಗಲಿಲ್ಲ. ಬಹುಲಧೀಹಿ ಪ್ರಸಂಗತಃ ಕೂತಿದ್ರಲ್ಲೇ ನೋಡ್ತಾ ಇದ್ರು. ಯಾಕೆ ಅರ್ಥ ಆಗ್ತಿಲ್ಲ ಆಚಾರ್ಯರಿಗೆ ಅನ್ಕೊಂಡ್ರು. ನಮ್ಮ ಗುರುಗಳಿಗೆ ಇದು ಅರ್ಥ ಆಗದೆ ಹೋಗ್ಲಿಕ್ಕೆ ಏನ್ ಕಾರಣ? ಈ ದಾರಿಯಲ್ಲಿ ಹೇಳದೆ, ಆ ದಾರಿಯಲ್ಲಿ ಹೇಳದೆ, ಸಾಮಾನ್ಯವಾಗಿ ಒಂದು ಪ್ರಮೇಯವನ್ನು ಹೇಳುವಾಗ ನೇರ ಪ್ರಮೇಯ ಹೇಳಿದ್ರೆ ಅರ್ಥ ಆಗೋದಿಲ್ಲ. ದೃಷ್ಟಾಂತ ಕೊಟ್ಟು ಹೇಳಿದ ಕೂಡಲೇ ಅರ್ಥ ಆಗಿಬಿಡ್ತದೆ ಕೆಲವರಿಗೆ. ದೃಷ್ಟಾಂತ ಕೊಟ್ಟು ಕೂಡಲೇ ವಿಷಯ ತಿಳಿದು ಬಿಡ್ತದೆ. ಆದರೆ ಇವರಿಗೆ ದೃಷ್ಟಾಂತ ಕೊಟ್ಟು ಹೇಳಿದ್ರು, ಬೇರೆ ಕ್ರಮ ಅನುಸರಣೆ ಮಾಡಿದ್ರು ಅರ್ಥ ಆಗದೆ ಇದ್ದಾಗ
ಸ್ಥೇಯಸೋ ಭಿಷಗಿವಾಸ್ಯ ಹೃದ್ಗತಂ ಮೂಲದೋಷ ಮರುಚೇರ ಚಿಂತಯತ್. ಇವರಿಗೆ ನನ್ನ ಭಾಷ್ಯ ಹಿಡಿಸದೇ ಇರ್ಲಿಕ್ಕೆ ಮೂಲ ಅರುಚಿ. ಆದರೂ ಅದು ಏನು ಕಾರಣ, ಮೂಲ ಕಾರಣ ಏನು, ಮೂಲ ಕಾರಣ ಏನು ಅಂತ ಕೇಳಿದ್ರಂತೆ. ಒಬ್ಬ ವೈದ್ಯ ಅವನ ಹತ್ರ ತೋರಿಸಿರ್ತಾರೆ, ಹೋಗಿ ನೆಗಡು ಬಂದಿದೆ ಕೆಮ್ಮು ಬಂದಿದೆ ಅಂತ ತಿಳ್ಕೊಂಡು ಹೇಳಿ ತೋರಿಸಿದಾಗ ಅವನು ಔಷಧ ಕೊಟ್ಟಿರ್ತಾನೆ. 8 ದಿವಸ ತಗೊಳ್ರಿ ಆಮೇಲೆ ಭೇಟಿ ಆಗ್ರಿ ಅಂತ. 8 ದಿವಸ ತಗೊಂಡ ಮೇಲೂ ಭೇಟಿ ಆದ್ರಂತೆ. ಡಾಕ್ಟ್ರೇ 8 ದಿವಸ ಆಯ್ತು ನೀವು ಔಷಧ ಕೊಟ್ಟಿದ್ರಿ, ಯಾಕೋ ಕೆಮ್ಮು ಕಡಿಮೆ ಆಗಿಲ್ಲ ನೆಗಡಿ ಕಡಿಮೆ ಆಗಿಲ್ಲ ಅಂದ್ರು. ಇನ್ನೊಂದು 4 ದಿವಸ ತಗೊಳ್ರಿ ಅಂತ ಬರೆದು ಕಳಿಸ್ದ. ಇನ್ನೂ 4 ದಿವಸ ಬಿಟ್ಕೊಂಡು ಬಂದ್ರು, ಅದೇನು 15 ದಿವಸ ಆದ್ರೂ ಕೆಮ್ಮು ನೆಗಡಿ ಹೋಗ್ಲಿಲ್ಲ. ಡಾಕ್ಟರ್ ಆಲೋಚನೆ ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಮೂಲ ದೋಷ. ಇದಕ್ಕೆ ಕಡಿಮೆ ಆಗದೆ ಇರ್ಲಿಕ್ಕೆ ಏನು ಕಾರಣ, ಔಷಧ ಕೊಟ್ಟಿದ್ದೇನೆ ತಗೊಂಡಿದ್ದಾರೆ, ಕೇಳಿದ್ರಂತೆ ಔಷಧ ಕೊಟ್ಟಿದ್ದೀನಿ ತಗೊಂಡಿದ್ದಿರಲ್ಲ ಅಂತ ಕೇಳಿದ್ರಂತೆ. ಕೆಲವು ಹಂಗೆ ಮಾಡ್ತಿರ್ತಾರೆ ಪಾಪ, ಔಷಧದ ಮನೇಲಿ ಇಟ್ಬಿಟ್ಟಿರ್ತಾರೆ, ಔಷಧ ಮೇಲೆ ಭಕ್ತಿ ತಂದಿಟ್ಬಿಟ್ಟಿರ್ತಾರೆ. ಔಷಧ ತಗೊಳ್ರಿ ಅಂದ್ರೆ ತಂದಿಟ್ಟು ಕೈ ಮುಗಿತಿರ್ತಾರೆ, ಔಷಧ ಔಷಧ ಪಾರ್ ಮಾಡು ಅಂತ ಕೆಲವರು ಇರ್ತಿರ್ತಾರೆ. ಕೆಲವರಿಗೆ ಹೇಳಿದ್ರಂತೆ ಯಾರೋ ಡಾಕ್ಟರ್, ಔಷಧ ತಗೊಂಡ್ಮೇಲೆ ನೀವು ಔಷಧ ತಗೊಂತಿರಲ್ಲ ಅಳ್ಳಾಡ್ಸ್ ತಗೊಳ್ರಿ ಅಂತ ಹೇಳಿದ್ರಂತೆ. ಔಷಧ ಅಳ್ಳಾಡ್ಸ್ ತಗೊಳ್ರಿ ಅಂತ ಹೇಳಿದ್ರೆ ಅವನಿಗೆ ಕನ್ಫ್ಯೂಸು, ಔಷಧ ಬಾಟ್ಲಿ ಅಳ್ಳಾಡ್ಸ್ಬೇಕಾ ನಾನು ಅಳ್ಳಾಡ್ಸ್ಕೊಂಡು ತಗೋಬೇಕಾ ಅಂತ ಅವ್ರಿಗೆ ಕನ್ಫ್ಯೂಸ್. ಅಳ್ಳಾಡ್ಸ್ಕೊಂಡು ತಗೊಳ್ರಿ ಅಂದ್ರೆ ಏನ್ ದೇಹ ಅಳ್ಳಾಡ್ಸ್ಕೊಂಡು ತಗೋಬೇಕಂತ ಹಿಂಗಂದ್ರೆ ಅದಕ್ಕೆ ಕೆಲವು ಗೊತ್ತೇ ಆಗೋದು ಔಷಧ ತಗೋದು ಹೆಂಗಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಹಂಗೆಲ್ಲ ಆಗ್ಬಾರ್ದು. ಮೂಲ ದೋಷ ಏನಾಯಿತು, ಯಾಕೆ ಇವರಿಗೆ ಕಡಿಮೆ ಆಗ್ಲಿಲ್ಲ ಅಂತ ಒಬ್ಬ ವೈದ್ಯ ಅದರ ಮೂಲಕ್ಕೆ ಕಾರಣ ಕೈ ಹಾಕ್ತಾರಲ್ಲ. ಯಾಕೆ ಕಡಿಮೆ ಆಗಿದ್ದಿಲ್ಲ ಗೊತ್ತೇನ್ರಿ, ಕೆಮ್ಮು ನೆಗಡಿ ಅಂದ್ರೆ ದಿವಸ ಬೋಂಡ ಕರ್ಕೊಂಡು ತಿನ್ಲಿಕ್ಕತ್ತಿದ್ದ ಮಾಡ. ದಿವಸ ಬೋಂಡ, ಇವತ್ತು ಮಿರ್ಚಿ, ಅವರು ನಾಳೆ ಅದು ಕಡ್ಲಿ ಬೆಳೆದಿದ್ದು ಮದ್ದೂರು ಹೊಡಿ ಮೈಸೂರು ತಿಂದು ಹೆಂಗೆ ಕಡಿಮೆ ಆಗ್ಬೇಕ್ರಿ ಅದು. ನಮ್ಮಲ್ಲಿ ಚಾಸ್ತಿ ಮಾಡ್ತಿರ್ತಾರೆ, ಕೆಮ್ಮಂದ್ರೆ ಪಾ ಬೇಡ ಅಂದ್ರೆ ಇದು ಕೆಮ್ಮಿನ ಔಷಧ ಹಾಕ್ಸ್ಕೊಳ್ರಿ ಅಂತ ಹೇಳ್ತಿರ್ತಾರೆ ಊಟ ಕೂತಾಗ. ಕೆಮ್ಮಿನ ಔಷಧ ಅಂತವೆಲ್ಲ ಅಂದ್ರೆ ಬರೋದಕ್ಕಲ್ಲ, ಹೋಗೋದಕ್ಕಲ್ಲ, ಬರೋದಕ್ಕೆ ಜೋರ್ಲೆ ಬರೋದಕ್ಕೆ. ಚಂದ ಮಜ್ಜಿಗೆ ಮೊಸರು ತಿಂದ್ರೆ ನೆಗಡಿ ಹೆಂಗೆ ಹೋಗ್ತದೆ. ಮತ್ತೆ ಮೂಲ ದೋಷ ಅದು, ಅದನ್ನು ಗುರುತಿಸ್ಬೇಕು. ಹಾಗೆ ಆಚಾರ್ಯರು ಮೂಲ ದೋಷ ಗುರುತಿಸಿದ್ರಂತೆ. ಇಷ್ಟು ಯುಕ್ತಿಗಳಾಗಿ ಹೇಳ್ತಾ ಇದ್ರು ಕೂಡ ಯಾಕೆ ಅರ್ಥ ಆಗ್ತಾ ಇಲ್ಲ, ಮೂಲ ದೋಷ ಮರುಚೇರ ಚಿಂತಯತ್. 35ನೇ ಪದ್ಯ ನೋಡ್ರಿ, ಮೂಲ ದೋಷ ಏನು ಅಂತ ಅರ್ಥ ಆಗ್ತದೆ. ದಕ್ಷ ಪಕ್ಷ ವಿಹೃತೇನ ತಾಡಯನ್ ಭೀಷಯನ್ ಸಮಧಿಕ ಸ್ವರ ಶ್ರಿಯಾ ಹಂಸರಾಟ್ ಕಲಿಮಲಂ ನಿರಾಕರೋತ್ ಏಕದೃಷ್ಟಿಮಿವ ಮಾನಸದ್ಗುರೋಗೋ. ಇಲ್ಲೂ ಮತ್ತೆ ರೂಪಕ ಅಲಂಕಾರ ಎಲ್ಲ ಕೊಟ್ಟಿದ್ದಾರೆ, ನಾನಾ ತರಹದ ಅಲಂಕಾರಗಳನ್ನು ಹೇಳ್ತಿರ್ತಾರೆ. ಪ್ರಧಾನ ಕಾರಣ ಏನು, ಪ್ರಧಾನ ಕಾರಣ ಏನು, ಕಲಿಮಲ ಒಳಗೆ ಸೇರ್ಕೊಂಡಿತ್ತಂತೆ. 3ನೇ ಸಾಲಿನಲ್ಲಿದೆ ನೋಡ್ರಿ, ಹಂಸರಾಟ್ ಕಲಿಮಲಂ ನಿರಾಕರೋತ್. ಕಲಿಮಲ ಅಂದ್ರೆ ಏನು ಅಂತ ಕೇಳಿದ್ದಕ್ಕೆ ವೇದಾಂಗ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ, ಕಲ್ಯಾವೇಶ ನಿಮಿತ್ತಂ ಮಲಂ ಅಂತ ಬರೀತಾರೆ. ಕಲಿ ಆವೇಶ ಇತ್ತಂತೆ ಒಂಚೂರು ಒಳಗಡೆಗೆ. ನಾನು ಬರೆದದ್ದಲ್ಲ, ಯಾರು ಹಾಗೆ ತಿಳಿಬೇಡ್ರಿ, ಅಲ್ಲಿ ಬರೆದದ್ದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಕೆಲಸ. ಹಿಂದೆ ಹೇಳುವಾಗ ಅದನ್ನೇ ಹೇಳಿದ್ದೇವೆ, ಕಲಿಕಾಲದ ಬಲ ಅಂತ. ಕಲಿಕಾಲದ ಬಲ ಅಂದ್ರೆ ಏನು, ಕಲಿ ಪ್ರವೇಶ ಮಾಡಿದ್ದಕ್ಕೆ ಬಲ ಆಗ್ತದೆ, ಇನ್ನೇನಾಗ್ತದೆ ಎಲ್ಲಾದ್ರೂ. ಹಾಗಾಗಿ ಕಲ್ಯಾವೇಶ ನಿಮಿತ್ತವಾಗಿ ಚೂರು ಆ ಗುರುಗಳಲ್ಲಿ ಕಲಿಯ ಪ್ರಭಾವ ಜಾಸ್ತಿ ಇತ್ತಂತೆ ಅನ್ನೋದಕ್ಕಾಗಿ ಆಗ್ಲಿಲ್ವಂತ. ಹಂಗಾಗ್ತದೇನ್ರಿ ಚಾರ ಅಂದ್ರೆ ಯಾಕಾಗಬಾರದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಧೃತರಾಷ್ಟ್ರ ಅವ ಸಜ್ಜೀವಿ, ಧೃತರಾಷ್ಟ್ರ ಏನು ಕೆಟ್ಟವನಲ್ಲ, ಸಜ್ಜೀವಿಯಾಗಿರುವಂತಹ ಧೃತರಾಷ್ಟ್ರದಲ್ಲಿ ಕಲ್ಯಾವೇಶ ಆಗಿತ್ತಂತೆ. ಕಲ್ಯಾವೇಶ ಆಗಿತ್ತಂತೆ ಯಾವಾಗ ಪಾಂಡವರು ಜೂಜಾಡ್ಲಿಕ್ಕೆ ಕೂತಿದ್ರೆ ವಿದುರನ್ ಕೇಳ್ಬೇಕಂತೆ, ವಿದುರ ನನ್ ಮಗ ಏನ್ ಗೆದ್ದ, ನನ್ ಮಗ ಏನ್ ಗೆದ್ದ ಅಂತ ಕೇಳ್ಬೇಕಂತೆ. ವಿದುರ ಹೇಳಿದ್ದಂತೆ, ನಾಚಿಕೆ ಬರೋದಿಲ್ಲ ನಿನಗೆ, ಅವರೂ ನಿನ್ ಮಕ್ಕಳು, ಇವರು ನಿನ್ ಮಕ್ಕಳು, ಅನಾಥರವರು, ನಿನ್ನ ಮಕ್ಕಳಿಗಾದ್ರೆ ನೀನಾದ್ರೆ ಇದ್ದೀಯಾ, ಅವ್ರಿಗೆ ಯಾರಿದ್ದಾರೆ, ಪಾಂಡುರಾಜ ಸತ್ತೋಗಿದ್ದಾನೆ ಅಂತವರಿಗೆ ಕಿಂಜಿತಂ ಇತ್ಯಾಗುವು, ನಾಚಿಕೆ ಬರೋದಿಲ್ಲ ನಿನಗೆ, ಬೈದ. ಆಗ ಆಚಾರ್ಯ ಕಾರಣ ಕೊಟ್ಟಿದ್ದಾರೆ, ಯಾಕೆ ಹಂಗಾಗಿತ್ತು ಅವನಿಗೆ ಅಂದ್ರೆ ಕಲ್ಯಾವೇಶ ಆಗಿತ್ತು. ಪಾಂಡವರು ಎದುರಿಗಿದ್ರು, ದ್ರೌಪದಿ ದೇವಿಗೆ ಅಪಮಾನವಾಗಿದ್ರು ಕೂಡ ಧೃತರಾಷ್ಟ್ರನಿಗೆ ಏನ್ ಮಾಡಬೇಕು ಅಂತ ತೋಚದೇ ಇರುವಂತಹ ಬುದ್ಧಿ ಬಂದಿತ್ತಲ್ಲ. ಯಾಕೆ ಬಂದಿತ್ತು ಅಂದ್ರೆ ಕಲಿಪ್ರವೇಶ ಅಂತ. ಎಂದಾಗಿತ್ತು ಆಚಾರ ಅಂತ ಕೇಳಿದಂತೆ ಯಾರೊಬ್ರು. ಆಚಾರ್ಯ ಎಂದಾಗಿತ್ತು ಕಲ್ಯಾವೇಶ ಕೇಳ್ತಿರ್ತಾರಲ್ಲ, ಎಂದು ಮುಗೀತದ ನಿಮ್ದು ಮೈಲಿಗಿ, ಹಿಂಗ್ಯಾಕಪ್ಪ ಮಾರಾಯ, ಎಂದು ಮುಗಿತದ ನಿಮ್ದು, ಏನ್ ಶುರುವಾಗಿ ನಿಮ್ದು ಅಂತ ಕೇಳ್ತಿರ್ತಾರಲ್ಲ. ಹಂಗ ಕಲಿ ಎಂದ ಪ್ರವೇಶ ಆಗ್ಯಾನ, ಎಂದು ಮುಗಿತಾ, ಎಂದು ಹೋಗ್ತಾನೆ ಅಂತ ಕೇಳಿದ್ರೆ, ಯಾವಾಗ ಮಗನಾಗಿ ಹುಟ್ಟಬೇಕು ಅಂತ ಇವನು ಹೊಟ್ಟೆಯಲ್ಲಿ ಹೊಕ್ಕ ನೋಡ್ರಿ, ಧೃತರಾಷ್ಟ್ರನ ಹೊಟ್ಟೆಯಲ್ಲಿ ಹೊಕ್ಕನಲ್ಲ ಕಲಿ,
ಅವತ್ತೇ ಒಂದಂಶದಿಂದಲೂ ಕೂತ್ಬಿಟ್ನಂತೆ. ಒಂದಂಶದಿಂದ ಗಾಂಧಾರಿ ಹೊಟ್ಟೆಗೆ ಹೋದ್ನಂತೆ. ಒಂದಂಶದಿಂದ ಗಾಂಧಾರಿ ಹೊಟ್ಟೆಗೆ ಹೋಗಿ ಹುಟ್ಟಿ ದುರ್ಯೋಧನಾಗಿ ಬಂದ. ಇನ್ನೊಂದು ಅಂಶದಿಂದ ಧೃತರಾಷ್ಟ್ರನಲ್ಲೇ ಮನೆ ಮಾಡಿ ಕೂತ್ಬಿಟ್ಟಿದ್ದಂತೆ. ಎಲ್ಲಿವರೆಗೆ ಅಂತ ಕೇಳಿದ್ರು, ಯಾವತ್ತು ವನಂಗತಃ, ಎಂದ ಧರ್ಮರಾಜನ ಕಡೆಯಿಂದ ಅನುಮತಿ ತಗೊಂಡು ವನಕ್ಕೆ ಹೋದ್ ನೋಡ್ರಿ ಧೃತರಾಷ್ಟ್ರ. ಬಿಡು ಧರ್ಮರಾಜನ, ಕಾಡಿಗೆ ಹೋಗ್ತೀನಿ, ನನ್ನ ಮಕ್ಕಳ ಜೊತೆಗೆ ಸೇರ್ಕೊಂಡು ಬಹಳ ತಪ್ಪು ಮಾಡಿದ್ದೇನೆ ಅಂತ ತಿಳ್ಕೊಂಡು ಹೇಳಿದ್ರೆ, ಧರ್ಮರಾಜ ಕಾಕ ನೀವ್ಯಾಡು ಅಪ್ಪ, ಮತ್ತ ನಿಮ್ ಬದ್ಲಿ ನಾ ಹೋಗ್ತೀನೋ ಕಾಕ ಅಂದ. ಈ ಹುಚ್ಚ ಅನ್ಬೇಕ್ರಿ, ಇದಕ್ಕೆ ಶಾಣೆ ಅನ್ಬೇಕು ಹೇಳೋಣ ಅಂತ. ಕಾಕನ್ ಬದ್ಲಿ ಯಾರು ಇವ ಹೋಗ್ತಾನೆ ಎಲ್ಲರ? ಕಾಕ ಕಾಕ ಅವನೇ ಹೋಗ್ಬೇಕು, ಇವ್ ಹೋಗ್ಬಾರ್ದು ಎಲ್ಲರ. ವೇದವ್ಯಾಸದೇವ್ರು ಬಂದು ಬೈದ್ರು, ಸುಮ್ಕೂಡ್ ಧರ್ಮರಾಜ ಅಂದ್ರು. ಅವ ಮಕ್ಕಳ ಜೊತೆಗೆ ಸೇರಿ ಮಾಡಿದ ಪಾಪ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ಲ, ನಾವು ತನ್ನ ಮೂಲ ರೂಪಕ್ಕೆ ಸೇರ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು. ಆಚಾರ್ಯರಂತಾರೆ, ಕಲಿ ಪ್ರಭಾವದಿಂದ ಧೃತರಾಷ್ಟ್ರ ಮಾಡಿದ ಪಾಪಗಳು ಎಷ್ಟಿತ್ತು ಅಂತ ಕೇಳಿದ್ರೆ ಅವನ ಮೂಲ ರೂಪಕ್ಕೆ ಅವನು ಸೇರಿಕೊಳ್ಳಿಕ್ಕೆ ಅಡ್ಡಿಯಾಗಿತ್ತಂತದ್ದು. ಬಹಳ ಡೇಂಜರ್ ರೀ ಕಲಿ, ನೆನ್ಬಿಟ್ಟುಕೊಳ್ರಿ. ನಮ್ಮಲ್ಲಿ ಪ್ರವೇಶ ಮಾಡಿ ಬಿಡ್ತಾನೆ ಕಲಿ. ಪ್ರವೇಶ ಮಾಡಿ ಇಷ್ಟು ಪಾಪ ಕರ್ಮಗಳನ್ನು ಮಾಡಿಸ್ತಾನೆ ಅಂತಂದ್ರೆ ನಮ್ಮ ಸ್ವರೂಪ ಅಭಿವ್ಯಕ್ತಿಗೆ ಬೇಕಾಗುವಂತಹ ಎಲ್ಲ ಕಾರ್ಯಗಳಿಗೆ ಅಡ್ಡಾಗಿ ಬಿಡ್ತಾನಂತೆ. ಎಲ್ಲದಕ್ಕೂ ಅಡ್ಡಾಗ್ತಾನೆ. ದೇವ್ರ ಪೂಜಾ ಮಾಡಬೇಕು ಅಡ್ಡಾಗ್ತಾನೆ, ಪಾಠ ಓದಬೇಕು ಅಡ್ಡಾಗ್ತಾನೆ, ಪ್ರವಚನಕ್ಕೆ ಹೋಗ್ಬೇಕು ಅಡ್ಡಾಗ್ತಾನೆ, ಕ್ಷೇತ್ರಕ್ಕೆ ಹೋಗ್ಬೇಕು ಅಡ್ಡಾಗ್ತಾನೆ, ದಾನ ಕೊಡ್ಬೇಕು ಅಡ್ಡಾಗ್ತಾನೆ. ದಾನ ಕೊಡ್ಬೇಕು ಅಂತ ಅಡ್ಡಾಕ ಮತ್ತೆ ಅಡ್ಡ ಆದಲ್ಲಿ ಅವ್ರಿಗೆ ಯಾಕ ಅಡ್ಡ ಆದ್ನ, ಅವರಿಗೆ ಮುಂದಿನ ಸಲ ಅಡ್ಡ ಆದ್ನ ಅಂತ ಅರ್ಥದಕ್ಕ ಹಿಂಗ ಅಡ್ಡ ಆಗ್ತಾನ್ರಿ. ಹೇಳ್ತೀನಿ, ಎಲ್ಲರ ನಮ್ಮನ್ನ ಒಟ್ಟೆ ಮುಂದೆ ಹೋಗ್ಸಿಕ್ ಬಿಡಂಗಿಲ್ಲ. ಒಮ್ಮೆ ಕಲಿ ಸೇರಿದ ಅಂತಂದ್ರೆ ನಮ್ಮ ಸ್ವರೂಪ ಅಭಿವ್ಯಕ್ತಿಗೆ ಬೇಕಾಗಿರುವಂತಹ ಸಾಧನಾ ಮಾರ್ಗವನ್ನ ಕೆಡಿಸ್ತಾ ಹೋಗ್ತಾನ. ಹೇಗೆ ಧೃತರಾಷ್ಟ್ರನಿಗೆ ಅವನು ಹುಟ್ಟಬೇಕಾದಾಗ, ಅಂದ್ರೆ ದುರ್ಯೋಧನಾಗಿ ಹುಟ್ಟಬೇಕಾದಾಗ ಒಳಗೆ ಬಂದು ಸೇರ್ಕೊಂಡಿದ್ದ, ವನಕ್ಕೆ ಹೋಗೋವರೆಗೂ ಇದ್ನಲ್ಲ ಹಾಗಂತ. ಅದಕ್ಕೆ ಸಾತ್ವಿಕರಿಗೂ ಕಲ್ಯಾವೇಶ ಆಗ್ತದೆ, ಏನ್ ತೊಂದರೆ ಇಲ್ಲ. ಅದಕ್ಕೆ ಅಚ್ಯುತ ಪ್ರೇಕ್ಷರಿಗೆ ಒಂದು ಸ್ವಲ್ಪ ಒಳಗಡೆಗೆ ಕಲಿ ಇದ್ದ. ಅದಕ್ಕೆ ದೃಷ್ಟಾಂತ ಪೂರ್ವಕವಾಗಿ ಹೇಳ್ತಾರೆ, ಆಚಾರ್ಯರು ಹೊಡೆದೋಡಿಸಿದ್ರಂತೆ ಕಲಿನ. ಮೂಲ ದೋಷ ಇದು. ರುಚಿಸದೇ ಇರ್ಲಿಕ್ಕೆ ಕಾರಣ ಏನು ಅಂದ್ರೆ ಕಲಿ ಒಳಗೆ ಕೂತಿದ್ದ, ಅವನು ಒದ್ದು ಹಾಕಿದ್ರಂತೆ ಹೊರಗಡೆಗೆ ಆಚಾರ್ಯ. ಕಲಿಯನ್ನ ಒದ್ದು ಹಾಕ್ಬೇಕಾದ್ರೆ ಹೇಗೆ ಹಾಕಿರ್ಬೇಕು? ಆಚಾರ್ಯರು ಗುರುಗಳ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ಒಳಗಿದ್ದ ಕಲಿಯನ್ನ ಝಾಡಿಸಿ ಒದ್ದು ಹೊರಗೆ ಹಾಕ್ಬೇಕಾಯ್ತಂತೆ. ಅದಕ್ಕೆ ದೃಷ್ಟಾಂತ ಪೂರ್ವಕ ಕೊಡ್ತಾರೆ. ಹಂಗೆಲ್ಲ ಸುಮ್ಮನೆ ಹಿಂಗೆಲ್ಲ ಬಾಯ್ಬಿಟ್ಟು ಹೇಳೋದಿಲ್ಲ. ಏನು ಹಂಸರಾಟ್ ಕಲಿಮಲಂ ನಿರಾಕರೋತ್ ಏಕದೃಷ್ಟಿ ಮಿವಮಾನ ಸದ್ಗುರೋಗೋ. ಅಲ್ಲೆಲ್ಲೋ ಹಿಮಾಲಯದಲ್ಲಿ ಮೇಲೆ ಮಾನಸ ಸರೋವರ ಅಂತಿದೆ ಅಂತ. ಇವತ್ತೇನೋ ಅದು ಚೀನಾಕ್ ಹೋಗಿದಂತ ಪಾಪ, ಏನೋ ಮಾನಸ ಸರೋವರ ತಿಬೇಟ್ನೋ ಅಲ್ಲೆಲ್ಲ ಎಲ್ಲ ಹೇಳ್ತಿರ್ತಾರೆ. ನಾವು ಹೋಗಿಲ್ಲ, ಹಿಂಗೆ ಗೊತ್ತಿಲ್ಲ ನಮಗೆ ಸರಿಯಾಗಿ ಜಾಗ. ಅದಕ್ಕೆ ಆ ಮಾನಸ ಸರೋವರ ಏನಾಗ್ತದೆ ಅಂತಂದ್ರೆ ಅಲ್ಲಿ ಹಂಸವಾಸ ಮಾಡ್ತವಂತೆ. ಹೆಸರೇ ಮಾನಸ ಸರೋವರ ಅಂದ್ರೆ ಹಂಸವಾಸ ಅಂತ ಹೆಸರು ಅದಕ್ಕೆ. ಆ ಹಂಸಗಳೆಲ್ಲ ಎಲ್ಲ ಹೋಗಿದ್ವಂತೆ. ಬಂದು ಹಂಸಗಳು ಎಲ್ಲೋ ಹೋಗಿದ್ದು ಮಾನಸ ಸರೋವರಕ್ಕೆ ಬಂದು ವಾಸ ಮಾಡಬೇಕು ಅಂತ ಬಂದು ನೋಡಿದ್ರೆ ಒಂದು ಕಾಗಿ ಕೂತಿತ್ತಂತೆ. ಎಲ್ಲಿ ಆ ಹಂಸ ಮಾನಸ ಸರೋವರದಲ್ಲಿ ಒಂದು ಹಂಸಕ್ಕೂ ಕಾಗಿ ಕೂತಿತ್ತಂತೆ. ಕಾಗಿಗೊಂದು ಹೆಸರದರಿ, ಏಕದೃಷ್ಟಿ ಅಂತ ಹೆಸರಂತ. ಗಂಧ ಕಣ್ಣು, ಅದಕ್ಕೆ ಒಂದ ಕಣ್ಣು ಅಂತದ. ಕೋಲ್ ಬಿಡ್ರಿ, ಏನ್ ಮಾಡಿ ಇವತ್ತು ಏನ್ರಿ ಆಚಾರ, ಎಷ್ಟು ಕಣ್ಣವ ಕಾಗಿಗೆ? 2, 3, 4, 5, 6. ಸಂಸ್ಕೃತದಲ್ಲಿ ಕಾಕಾಕ್ಷಿ ನ್ಯಾಯ ಅಂತ ಒಂದು ನ್ಯಾಯ ಅದರಿ. ಕಾಕಾಕ್ಷಿ ನ್ಯಾಯ ಅಂದ್ರೆ ಏನ್ ಗೊತ್ತೇನು? ಅದಕ್ಕೆ 2 ಕಣ್ಣವರಿ. ಕಣ್ಣೆರಡಿಲ್ಲ ಅಂತಲ್ಲ, ಅಂದ್ರೆ ಗೋಲಕಗಳು 2 ಅವ. ಇಂದ್ರಿಯ ಒಂದದ, ಅದಕ್ಕೆ ಒಂದೇ ಇಂದ್ರಿಯ. ಚಕ್ಷುರೇಂದ್ರಿಯಗಳು 2 ಇರಬೇಕು. ಕಣ್ಣು 2 ಹಂಗವ. ಈಗ ನಾವ್ಯಾವ್ದು ಕಣ್ಣು ಅಂತ ವ್ಯವಹಾರ ಮಾಡ್ತೀವಲ್ಲ, ಆ ಕಣ್ಣು 2 ಅವ. ಒಳಗ ನೋಡೋ ಶಕ್ತಿ ಒಂದಕ್ಕದ. ಅದಕ್ಕೆ ಅದೇನ್ ಮಾಡ್ತದೆ ಅಂದ್ರೆ ಬಲಕ್ ನೋಡ್ಬೇಕಾದ್ರೆ ಹಿಂಗಂತ, ಅದು ಹಿಂಗ ಅಂದ್ಕೊಳ್ಳಿ ಇಲ್ಲಿದ್ದು ಟ್ರಾನ್ಸ್ಫರ್ ಇಲ್ಲಿ ಆಗ್ತದೆ. ಅದಕ್ಕೆ ಅದರ ಚಕ್ಷುರೇಂದ್ರಿಯ ಪಾಪ ಇಲ್ಲಿ ಬರ್ತದೆ, ಈ ಕಡೆ ನೋಡ್ತದೆ. ಸುಮ್ಮನೆ ತಮಾಷೆಗೆ ಹೇಳಿಕತ್ತೀನಿ, ಅದೇನಾಗ್ತದೆ ಒಳಗೆ ಕೂತ್ಕೊಂಡು ನಾ ಏನ್ ನೋಡಿದವಲ್ಲ ಏನಿಲ್ಲ. ಆಮೇಲೆ ಆಚಾರಕ್ಕೆ ಭಯಾನಕ, ಓ ಆಚಾರ ಕಾಗಿಗಳು ಹೋಗಿ ಕೂತಿದ್ರು. ಇಷ್ಟು ದಿವಸ ಎಲ್ಲರೂ ಗರುಡಾಚಾರದ ಹೆಸರು, ಕಾಗೆ ಆಚಾರದ ಹೆಸರು ಬರೋಣ, ಯಾಕೆ ಸುಮ್ಬೇಕಪ್ಪ? ಅದಕ್ಕೆ ಹಂಗೇನಿಲ್ಲ, ಹಂಗ್ ನೋಡ್ತಿರ್ತದೆ ಅದು. ಲೋಕದಲ್ಲಿ ಹಂಗೆ ನೋಡಿದ್ದುಂಟು. ಹೀಗೆ ತಲೆ ಬಾಗಿಸ್ತದೆ. ತಲೆ ಬಾಗಿಸಿದಾಗ ಈ ಕಡೆ ಕಾಣಿಸ್ತದಂತೆ, ಮತ್ತೆ ಆ ಕಡೆ ಎಡಕ್ಕೆ ನೋಡ್ಬೇಕು, ಆ ಕಡೆ ಬಾಗಿಸ್ತದಂತೆ, ಆ ಕಡೆ ಹೋಗ್ತದಂತೆ ಅದು. ಹೀಗಾಗಿ ಅದು ಒಂದೇ ಇಂದ್ರಿಯ ಬಲಕ್ಕೂ ಎಡಕ್ಕೂ ವಾಲಿಸಿ ವಾಲಿಸಿ ನೋಡ್ತಂತಿದ್ದು. ಕಾಕಾಕ್ಷಿ ನ್ಯಾಯ ಅಂತ ಕರಿತಿರ್ತಾರೆ ಸಂಸ್ಕೃತದಲ್ಲಿ. ಅಂದ್ರೆ ಹೆಂಗೆ ಅಂದ್ರೆ ಒಂದೇ ಪದ ಇತ್ತು ಅಂತ ಇಟ್ಕೊಳ್ರಿ, ಆಗದ 2 ಕಡೆಗೆ ಅನ್ವಯ ಮಾಡ್ಕೊಳಿಕ್ ಬರೋ ಹಂಗಿರ್ಬೇಕು. ಒಬ್ಬ ಸ್ವಾಮಿಗಳು ಯುಕ್ತಿ ಮಲ್ಲಿ ಕೇಳೋದು ಮಾತು ಹೇಳ್ತಾರೆ. ಏನ್ ಗೊತ್ತಾಗ್ತದೆ, ಜ್ಯೋತಿಷಿ ಕಡೆ ಹೋಗಿದ್ರಂತೆ. ಜ್ಯೋತಿಷಿ ಕಡೆ ಹೋದಾಗ ಜ್ಯೋತಿಷಿಕ್ಕೆ ಏನಂತ, ಗರ್ಭಿಣಿ ಇದ್ಲ ಹೆಣ್ಮಗಳು, ಏನ್ ಹಿಡಿತಾಳೆ ಹೇಳ್ರಿ ಅಂತ ಕೇಳಿದಂತ. ಅದಕ್ಕೆ ಒಂದು ಲೆಟರ್ ಬರೆದಂತ.
ಒಂದು ಪತ್ರ ಬರೆದು ಕೊಟ್ಟಿದ್ದಂತೆ, ಇದನ್ನ ಇಟ್ಕೊಂಡಿರ್ರಿ, ಹಡದ ಮೇಲೆ ತಂದು ತೋರಿಸಿ, ನಾ ಹೇಳಿದ್ದ ಆಗ್ತದೆ ನೋಡ್ರಿ ಅಂತ, ಮೊದಲೇ ನೋಡ್ರಿ ಅಂತ ಹೇಳಿಲ್ಲವ, ಹಡದ ಮೇಲೆ ತಂದು ತೋರಿಸಿ ಅಂತ ಹೇಳಿದವ. ಏನು ಅಂತಂದ್ರೆ ಬರೆದಿದ್ದಂತವ, ಗಂಡು ಅಲ್ಲ ಹೆಣ್ಣು ಅಂತ ಬರೆದಿದ್ದಂತವ. ಬರೀವಾಗ ಬಹಳ ಬುದ್ಧಿವಂತ ಅವ, ಗಂಡು ಅಲ್ಲ ಹೆಣ್ಣು ಅಂತ ಬರೆದಿದ್ದಂತೆ. ಏನಾಯಿತು ಅಂದ್ರೆ ಏನ್ ಹಡದ್ಲಕ್ಕಿ ಅಂದ್ರೆ ಹೆಣ್ಣು ಹಡದ್ ಬಿಟ್ಲು. ಹೆಣ್ಣು ಹಡದ ಕೂಡ್ಲೆ ತೋರಿಸಿದ ಜಾತಕ ತಗೊಂಬಂದು, ನೋಡ್ರಿ ಸ್ವಾಮಿ ಏನು, ನಾ ಹೇಳ್ದಂಗ ಆಗಿದೆ, ನಾನು ಹೆಂಗಾಗಿತ್ತು, ಗಂಡು ಅಲ್ಲ ಹೆಣ್ಣು ಅಂದ. ಅಕಸ್ಮಾತ್ ಗಂಡು ಹುಟ್ಟಿದ್ರೆ ಗಂಡು ಅಲ್ಲ ಹೆಣ್ಣು ಅಂತಿದ್ನಂತವ. ಅದಕ್ಕೆ ಅಲ್ಲ ಅಂಬೋದು ಮಧ್ಯಕ್ಕೆ ಬಂದ್ಬಿಟ್ಟಿದ್ದವ. ಮಧ್ಯಕ್ಕೆ ಬಂದಿದ್ದಕ್ಕೆ ಕಾಕಾಕ್ಷಿ ನ್ಯಾಯ, ಪುತ್ರೋ ನ ಪುತ್ರಿ ಭವತಿ ಅಂತ ಬರ್ದಿ ಸಂಸ್ಕೃತ ವಾಕ್ಯದ ಹಂಗದ. ಪುತ್ರೋ ನ ಪುತ್ರಿ ಜಾಗೇತ, ಪುತ್ರ ನ ಪುತ್ರಿ ಜಾಯೇತ, ಪುತ್ರ ನ ಪುತ್ರಿ ಜಾಯೇತ, ಎರಡು ಕಡೆ ಹೊಂಚ್ಕೊಳ್ಳಿ ಬರೋ ಹಂಗ. ಅದಕ್ಕೇನ್ ಕರೀತಾರೆ, ಕಾಕಾಕ್ಷಿ ನ್ಯಾಯ ಅಂತ ಕರಿತಿರ್ತಾರೆ ಅದಕ್ಕೆ. ಹಂಗ ಸಂಸ್ಕೃತದೊಳಗೆ ಬಹಳ ಚಮತ್ಕಾರ ನ್ಯಾಯ ಅವರಿ. ಒಟ್ಟು 1000 ನ್ಯಾಯವಂತ ನ್ಯಾಯಾಡದಲ್ಲಿ, ಮತ್ತ ನ್ಯಾಯಾಡದಲ್ಲಿ ನ್ಯಾಯ ಜಗಳದಂತ ಅರ್ಥ. ಅದಕ್ಕೆ ಇಲ್ಲೇನ್ ಹೇಳಿದ್ರು, ಇದು ಏಕದೃಷ್ಟಿ. ಈ ಹಂಸ ಮಾನಸ ಸರೋವರದಲ್ಲಿ ಹಂಸ ಕೂತ್ಕೊಂಡಿದ್ದಾಗ, ಆ ಹಂಸ ಈ ಬರುವಾಗ ಕಾಗಿ ಕೂತಿತ್ತಲ್ಲ, ಈ ಹಂಸಕ್ಕೆ ಏನಾಗ್ತಾ ಹೇಳೋಣಂತೆ, ನಮ್ಮ ವಾಸಸ್ಥಾನದಲ್ಲಿ ಇದು ಬಂದ್ರೆ ಸುಮ್ಮನೆ ಕೊಡ್ತದ, ಓಡಿಸ್ತಂತೆ. ಹೇಗೆ ಓಡಿಸ್ತು? ಮೊದಲು ಭೀಷಯನ್ ಸಮಧಿಕ ಸ್ವರಶ್ರಯ, ಜೋರ್ಲೆ ಧ್ವನಿ ಮಾಡ್ತದಂತೆ ಹಂಸ. ನಮಗ್ ಹಂಸ ನಡಿಗಿಂತ ಕೇಳಿವ್ರಿ, ಹಂಸ ಧ್ವನಿ ಅಂತ ಕೇಳೇ ಇಲ್ಲ ನಾವು ಯಾವಾಗ್ಲೂ. ಕೋಗಿಲೆ ಧ್ವನಿ, ಹಂಸ ನಡಿಗೆ, ಮಯೂರ ನೃತ್ಯ, ನಾಟ್ಯ ಮಯೂರಿ ಎಂದಿರ್ತಾರೆ ಹೊರತಾಗಿ ಬೇರೆ ಇನ್ನಿನ ಶಬ್ದ ಹಾಕೋದಿಲ್ಲ. ನಾಟ್ಯ ಪಾರಿವಾಳ ಹಿಂಗೇನು ಅನ್ನೋದಿಲ್ಲ, ಹೌದಿಲ್ಲ. ನಾಟ್ಯ ಮಯೂರಿ, ಹಂಸ ನಡಿಗೆ, ಕೋಗಿಲೆ ಧ್ವನಿ, ಹಂಗೆಲ್ಲ ಕೆಲವರಿ ಭಾಳವ. ಅವನು ಯಾವಾಗ ಮತ್ತೆ ಸಿಕ್ಕಾಗ ಹೇಳ್ತೀನಿ. ಅದಕ್ಕೆ ಮತ್ತೆ ಇದೇ ಹೇಳ್ಕೂತ್ ಕೂತ್ರ ಆಚಾರ ಸುಮತಿ ಮುಂದೆ ಹೋಗ್ಲಿಲ್ಲ ಅಂತ ಅನ್ಬಾರ್ದಲ್ಲ. ಗಜಗಾಮಿನಿ ಅಂತ ಒಂದು ಇರ್ತದಂತ್ರಿ. ಗಜಗಾಮಿನಿ ಅಂದ್ರೆ ಏನು ಅಂತ ಅರ್ಥ ಆಗ್ಲಿಕ್ಕೆ ಬಹಳ ದಿವಸ ಬೇಕಾಗ್ತದೆ. ಮದುವೆಯಾದ ಹೊಸ್ತರಲ್ಲಿ ಅದು ಅನುಭವ ಬರುವುದಿಲ್ಲ. ಒಂದು 10, 20, 25 ವರ್ಷ ಆದ್ಮೇಲೆ ಪೂರ್ಣ ಅನುಭವ ಬರ್ತದೆ. ಯಾಕೆ ಅಂದ್ರೆ ಇವರು ಸ್ಟೇಷನ್ ಅಲ್ಲಿ ಹೋಗುವಾಗ ಗೊತ್ತಾಗ್ತಿರ್ತದೆ, ಗಜ ಗಾಮಿನಿ. ಇವರು ಮುಂದೆ ಅವ್ರು ಹಿಂದೆ, ಅವರು ತಿರುಗಿ ಬೋಗಿ ಮುಟ್ಕೊಂಡಿರ್ತಾರೆ, ಇವ್ರು ಎಂಜಿನ್ ಹತ್ರ ಇರ್ತಾರೆ. ಅರ್ಥ ಆಗ್ತದೆ ಗಜಗಾಮಿನಿ ಅಂದ್ರೆ ಏನು, ಪುರಾಣದಾಗ ಹೇಳಿದ್ರೆ ಆಚಾರ ಅಂತ ತಿಳ್ಕೊಂಡು ಹೇಳಿ ಅರ್ಥ ಆಗ್ತಿರ್ತದೆ. ಇರ್ಲಿ, ಅದಕ್ಕೆ ಹಿಂಗ ಹಂಸ ಬದರಿದ್ದ ಕೇಳಿಲ್ಲ ನಾವೆಲ್ಲ. ಭೀಷಯನ್ ಸಮಧಿಕ ಸ್ವರಶ್ರಿಯ, ಭೀಷಯನ್ ಹೆದರಿಸ್ಬಿಡ್ತಂತ. ಸಮಧಿಕ ಸ್ವರಶ್ರಿಯ, ಅದ್ಭುತವಾದ ಧ್ವನಿ. ಸಮ ಅಧಿಕ, ಅದು ಸಮಾನೂ ಇತ್ತು ಅಧಿಕನೂ ಆಗಿತ್ತು ಅಂತ ಹೇಳ್ತಿರ್ತಾರಲ್ಲ, ಹಂಗ ಸಮಧಿಕ ಸ್ವರಶ್ರಿಯ, ಜೋರಾಗಿ ಕೂಗಿತು. ಆ ಕೂಗಿಗೆ ಹೆದರ್ಕೊಂತು ಮೊದಲಕ್ಕಾಗಿ. ಆ ಕೂಗಿಗೆ ಹೆದರ್ಕೊಂಡಾಗ ಅದು 1-2 ಹೆಜ್ಜೆ ಮಾತ್ರ ಸರಿತಂತೆ, ಪೂರ್ಣ ಸರಿಲಿಲ್ಲ. ದಕ್ಷ ಪಕ್ಷ ವಿಹಿತೇನ ತಾಡಯನ್, ಇದು ತನ್ನ ರೆಕ್ಕಿ ತಗೊಂಡು 2 ಏಟ್ ಹಾಕ್ತಂತೆ. ಹಂಸ ತನ್ನ ರೆಕ್ಕೆಯಿಂದ ಕಾಗಿಗೆ 2 ಏಟ್ ಹಾಕಿ ಜೋರ್ಲೆ ಕೂಗಿ ಏಕದೃಷ್ಟಿ ಮಾನಸ ನಡಿ ಅಂತ ಹೇಳಿದಾಗ ಅದು ಹೆದರ್ಕೊಂಡು ಓಡೋಯ್ತಂತೆ. ಕೊಕ್ಕಿನಿಂದ ಹೊಡೆದು, ರೆಕ್ಕೆಯಿಂದ ಬಡದು, ಆಮೇಲೆ ಧ್ವನಿಯಿಂದ ಹೆದರಿಸಿದಾಗ ಮಾತ್ರ ಆ ಮಾನಸ ಸರೋವರದಿಂದ ಏಕದೃಷ್ಟಿ ಕಾಗಿ ಹೋದಂತೆ ಆಚಾರ್ಯರ ಮನಸ್ಸಿನಲ್ಲಿರುವಂತಹ ಐಕ್ಯ ದೃಷ್ಟಿ ಎಂಬ ಕಲಿ, ಮಾಯಾವಾದ ಸಿದ್ಧಾಂತವೆಂಬುವಂತಹ ಕಲಿ ಏನಿದ್ನಲ್ಲ, ಅವರ ಆಚಾರ್ಯರು ಪ್ರವಚನ ಮಾಡುವಾಗ ದಕ್ಷ ಪಕ್ಷ ವಿಹೃತೇನ ತಾಡಯನ್, ಒಳ್ಳೆ ಸಿದ್ಧಾಂತವೆಂಬ ಪಕ್ಷದಿಂದ ಅದಕ್ಕೆ ಏಟುಕೊಟ್ರು. ಆದರೂ ಸರಿಲಿಲ್ಲವಲ್ಲ, ಸ್ವಲ್ಪ ಭೀಷಯನ್, ಸ್ವಲ್ಪ ಜೋರಾಗಿ ಹೇಳಿದ್ರಂತೆ, ಗಂಭೀರವಾಗಿ ಹೇಳಿದ್ರಂತೆ. ಆ ಗಂಭೀರವಾಗಿ ಹೇಳಿದ್ದರ ಪರಿಣಾಮ ಆಯಿತು, ಗುರುಗಳ ಮನಸ್ಸಿಗೆ ಹೊರಗೋಯ್ತು. ಆ ಐಕ್ಯ ದೃಷ್ಟಿ ಕಲಿ ಹೊರಗೆ ಹೋಯಿತು ಅಂತ ಹೀಗೊಂದು ದೃಷ್ಟಾಂತ ಪೂರ್ವಕ ಹೇಳ್ತಾ ಇದ್ದಾರೆ. 36ನೇ ಶ್ಲೋಕ. ಹೇಗೆ ಕಂಡ್ರು ಈ ಒಳಗಿದ್ದ ಕಲಿ ಹೋದ ಮೇಲೆ, ಆ ಐಕ್ಯ ದೃಷ್ಟಿ ಹೋದ ಮೇಲೆ ಅಚ್ಯುತ ಪ್ರೇಕ್ಷರ ಮುಖ ಹ್ಯಾಕ್ ಕಾಣಿಸ್ತು ಅಂತ 36ನೇ ಪದ್ಯ. ನಿಷ್ಕಲಂಕಮಿವ ಚಂದ್ರಮಂಡಲಂ ಪುಂಡರೀಕಮಿವ ಪುಲ್ಲತಾಂ ಗತಂ ವಾರಿಶಾರದಮಿವ ಪ್ರಸಾದವತ್ ಚಿತ್ತಮಚ್ಯುತ ಮತೇರ್ಭೃಶಂಭಭೂ. ಆ ಅಚ್ಯುತ ಪ್ರೇಕ್ಷರ ಮತಿ ಚಿತ್ತ ಹಿಂಗ್ ಶುದ್ಧ ಆಗಿತ್ತಲ್ಲ, ಹೇಗೆ? ನಿಷ್ಕಲಂಕಮಿವ ಚಂದ್ರಮಂಡಲಂ, ಚಂದ್ರಮಂಡಲದಲ್ಲಿ ಏನೂ ಕಲಂಕ ಇಲ್ಲದೆ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೋ ಹಾಗೆ ಅಚ್ಯುತ ಪ್ರೇಕ್ಷರ ಮತಿ ಕಾಣಿಸ್ತಾ ಇತ್ತಂತೆ. ಬುದ್ಧಿ ಒಳಗಿದ್ದದ್ದು ಹೊರಗೆ ಕಂಡೇ ಬಿಡ್ತದ್ರಿ. ಮುಖ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಒಳಗೆ ಇವ್ರೇನು ಅನ್ಕೊಳ್ಳಿಕತ್ತಾರ ಅಂತ ಅನ್ನೋದು ಹೊರಗೆ ನೋಡಿದ್ಕೊಳ್ಳಿ ಗೊತ್ತಾಗ್ತದೆ. ಕೆಲವ್ರದ್ದು ಅದು ಗೊತ್ತಾಗಂಗಿಲ್ರಿ. ಮೋಸ್ಟ್ ಡೇಂಜರಸ್ ವರ್ಸೆಸ್ಟ್ ಫೆಲೋರಿ ಅವರೆಲ್ಲ.
ಅಂದರೆ ಗೊತ್ತಾಗ್ತಿಲ್ಲ ಯಾಕೆ ಹಿಂಗೆ ಹೇಳಿದೆ ಅಂತೇಳಿ. ಇದಕ್ಕೆ ಒಳಗೇನಿತ್ತು ಅಂತ ಗೊತ್ತಾಗ್ಲಿ ಅಂತ ಹೇಳಿದೆ. ಅದಕ್ಕೆ ಏನಾಗ್ತದೆ ಅಂತಂದ್ರೆ ಅದು ಮುಖ ನೋಡಿದ ಕೂಡಲೇ ಅವ್ರಿಗೆಷ್ಟು ಒಳಗಿನ ಭಾವನೆಗಳೆಲ್ಲ ತಮಾಷೆ ಹೇಳ್ತಿರ್ತಾರೆ. ಸಂಸ್ಕೃತದಲ್ಲಿ ಕಣ್ಣಿಗೆ ಕಣ್ಣು ಅಂತ ಕರೆಯಂಗಿಲ್ಲ, ಮತ್ತೇನ್ ಕರೀತಾರೆ? ಚಕ್ಷು ಅಂತ ಕರೀತಾರೆ. ಯಾಕೆ ಚಕ್ಷು ಅಂತ ಕರೀತಾರೆ ಅಂದ್ರೆ ಚಕ್ಷಿಂಗ್ ವ್ಯಕ್ತಾಯಾಮ್ ವಾಚಿ ಅಂತ. ನಾಲಿಗೆ ಆಡೋಕ್ಕಿಂತ ಅಸ್ಪಷ್ಟ ಕಣ್ಣು ಆಡ್ತಿರ್ತದಂತ. ನಾಲ್ಗಿ ಒಳಗ ಏನೇನು ಸುಳ್ಪುಳ್ಪುಳು ಹೇಳ್ತಿರ್ಬಹುದ್ರಿ, ಕಣ್ಣೊಳಗೆ ಹಂಗೆ ಹೇಳಿಕ್ ಬರುದಿಲ್ರಿ. ನೀವು ಬಂದದ್ದು ಬಹಳ ಸಂತೋಷ ಆಯ್ತು ಅಂತ ಬಾಯಲ್ಲಿ ಹೇಳ್ತಿರ್ತಾರೆ, ಕಣ್ಣಾಗ ಯಾವ ಕಡೆ ಬಂದ್ಯೋ ಅಂತಿರ್ತಾರೆ. ಇಷ್ಟು ಗೊತ್ತಾಗ್ತಾರೆ ಅದು. ಬಂದದ್ದು ಬಹಳ ಸಂತೋಷ, ಯಾಕೋ ನಿಮ್ ಕಣ್ಣು ಹಂಗೆ ಹೇಗ ನಮ್ಮ ಮನಸ್ನಾಗಿಂದ ಹೊರಗೆ ಬಂದ ಮತ್ತೇನ್ ಬರ್ತದೆ. ಅದಕ್ಕೆ ಮುಖ ನೋಡಿದ್ರೆ ಗೊತ್ತಾಗ್ತದೆ ಇದೇನಿದೆ ಅಂತ ತಿಳ್ಕೊಂಡು. ಒಳಗಿದ್ದ ಐಕ್ಯ ದೃಷ್ಟಿ ಹೊರಟೋಯ್ತು. ನಿಷ್ಕಲಂಕಮಿವ ಚಂದ್ರಮಂಡಲಂ ಪುಂಡರೀಕಮಿವ ಫುಲ್ಲತಾಂ ಗತಂ. ಅರಳಿ ನಿಂತಿರುವಂತಹ ಕಮಲ ಪುಂಡರೀಕ, ಪುಂಡರೀಕಂ ಸಿತಾಂಭೋಜಂ. ಬಿಳಿ ಕಮಲಕ್ಕೆ ಪುಂಡರೀಕ ಅಂತ ಕರೀತಾರೆ ಸಂಸ್ಕೃತದೊಳಗೆ. ಬಿಳೀದು ಪುಂಡರೀಕ, ಅದು ಕಮಲಕ್ಕೆ ಪುಂಡರೀಕ ಅಂತ. ಅರಳಿ ನಿಂತ್ಕೊಂಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತದಲ್ಲ ಆಗಿತ್ತಂತೆ. ವಾರಿ ಶಾರದಮಿವ ಪ್ರಸಾದವತ. ಶಾರದಂ ವಾರಿ ಏನಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪ್ರಸಾದವತ್. ಎಲ್ಲ ನಿರ್ಮಲವಾದ ನೀರಿರ್ತದಲ್ಲ, ಶರದ್ ಋತುವಿನ ನೀರು. ಮಳೆಗಾಲದಲ್ಲಿ ನೀರು ಹೇಗಿರ್ತದೆ? ರಾಡಿ ಇರ್ತದೆ. ಚಳಿಗಾಲದಲ್ಲಿ ನೀರು ಹೇಗಿರ್ತದೆ ಅಂದ್ರೆ ತಿಳಿ ನೀರು ಇರ್ತದೆ ಯಾವಾಗಲೂ. ಬಿಸಿಲುಗಾಲದ ನೀರು ಹೆಂಗಿರ್ತದೆ ಅಂತ ಕೇಳಬಾರ್ದು, ಒಣಗಿ ಹೋಗಿರ್ತದೆ. ಅದಕ್ಕೆ ಹೇಳಿಕ್ ಹೋಗಬಾರ್ದು. ಬಹಳ ಅವಸರ ಮಾಡಿ ಬುದ್ಧಿವಂತರಂಗ ಬಿಸಿಲುಗಾಲದಾಗ ನೀರು ಅನ್ಲಿಕ್ಕೆ ಹೋಗಬಾರ್ದು. ಬಿಸಿಲುಗಾಲದ ನದಿ ನೀರು ಒಣಗಿ ಹೋಗ್ಬಿಟ್ಟಿರ್ತದೆ. ಮಳೆಗಾಲದಲ್ಲಿ ರಾಡಿಯಾಗಿಯೂ, ಚಳಿಗಾಲದಲ್ಲಿ ತಿಳಿಯಾಗಿಯೂ, ಬೇಸಿಗೆಗಾಲದಲ್ಲಿ ಒಣಗಿಯೂ ಇರ್ತದೆ. ಆದ್ರಿಂದ ಪಂಡಿತಾಚಾರ್ಯರು ವಾರಿ ಶಾರದಮಿವ ಪ್ರಸಾದವತ್. ಶಾರದಂ ವಾರಿ, ಶರದ್ ಋತುವಿನ ನೀರಿನಂತೆ, ನದಿಯಂತೆ ತಿಳಿಯಾದ ಮನಸ್ಸಾಗಿತ್ತವರದ್ದು. ಅಚ್ಯುತಮತೇರ್ ಭೃಷಂಭವೌ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಕೊನೆ ಶ್ಲೋಕ ಇವತ್ತಿಂದ ಮುಕ್ತಾಯ ಮಾಡುವಂತೆ. ಏನು? ಆನಂದ ಸಹಿ ಮಧ್ವಜಾತ್ರವ ಕರ್ಣಯನ್ ಕುಸಮಯಾಗ್ರಹೀ ಪುರ ಮೋಹಪೀತ ಲವಣೋದಕೋ ಮುಹು ಪ್ರಾತ್ಪಿಪಾಸುರಮೃತಂ ಪಿಬನ್ನಿವ. ಆನಂದ ಪಟ್ರಂತ ಮಧ್ವಶಾಸ್ತ್ರಂ ಆಕರ್ಣಯನ್. ಆಚಾರ್ಯ ಶಾಸ್ತ್ರವನ್ನ ಕೇಳಿ ಆನಂದ ಪಟ್ರು. ಕೇಳಿದಾಗನೇ ಆನಂದ ಆಗುತ್ತೆ, ಓದಿದಾಗ ಇನ್ನೆಷ್ಟು ಆನಂದ, ಅನುಸಂಧಾನ ಮಾಡಿದಾಗ ಇನ್ನೆಷ್ಟು ಆನಂದ, ಸಾಕ್ಷಾತ್ಕಾರ ಮಾಡಿಕೊಂಡಾಗ ಇನ್ನೆಷ್ಟು ಆನಂದ ಆಗಬೇಡ. ಕುಸುಮಯಾಗ್ರಹಿ ಪುರ. ಮೊದಲು ಆ ಮಾಯಾವಾದವೆಂಬ ಸಮಯವನ್ನ ಆಗ್ರಹಣ ಮಾಡಿದ್ರಲ್ಲ, ಅದು ಹೆಂಗಿತ್ತು ಪರಿಸ್ಥಿತಿ ಅಂತಂದ್ರೆ ಮೋಹಪೀತ ಲವಣೋದಕ್ಕೋ ಮೋಹೋ ಪ್ರಾಕ್ ಪಿಪಾಸು. ಬಾಯಾರಿಕಾಯಿ ಬಿಟ್ಟಿತ್ತಂತ್ರಿ ಪಾಪ, ಕೆಟ್ಟ ಬಾಯಾರಿಕಾಯಿ ಬಿಟ್ಟಿತ್ತು. ಬಾಯಾರಿಕಾದಾಗ ಮೊದಲು ಮನುಷ್ಯ ಏನ್ ಮಾಡ್ತಾನಂದ್ರೆ ನೀರು ಹೆಂಗಿರ್ತದೆ ಕುಡಿದ್ಬಿಡ್ತಾನ್ರಿ ಅವ. ಅದು ಉಪ್ಪು ಏನ್ ನೋಡಿ ಕಹಿನೋ ಸವಳು ನೋಡಂಗಿಲ್ಲ, ಮೊದಲು ನೀರಿಕಾಯಿ ಕುಡಿದ್ಬಿಟ್ಟಿರ್ತಾನೆ. ಆಮೇಲೆ ಒಂದು 10 ಹೆಜ್ಜೆ ಹೋದ್ಮೇಲೆ ಚಲೋ ನೀರು ಸಿಗ್ತದಲ್ಲ, ಅವಾಗ ಅನಿಸ್ತದಂತ ಅದು ಯಾಕೆ ನೀರು ಕುಡಿದೆ ದರಿದ್ರ ಅಂತ ಅನಿಸ್ತದಂತ. ಹಿಂಗಾಗಿತ್ತಂತೆ ಅಚ್ಯುತ ಪ್ರೇಕ್ಷರಿಗೆ. ಮೊದಲು ಮಾಯಾವಾದವನ್ನ ಕೇಳಿದ್ರಲ್ಲ, ಅದು ಹೆಂಗಾಗಿತ್ತು ಅಂದ್ರೆ ಬಾಯಾರಿಕೆ ಆದಾಗ ಉಪ್ಪು ನೀರು ಕುಡ್ದಂಗ ಆಗಿತ್ತಂತೆ. ಆನಂದ ತೀರ್ಥರ ಶಾಸ್ತ್ರವನ್ನ ಓದಿದಾಗ ಕೇಳಿದಾಗ ಆದದ್ದು ಅಮೃತ ಕುಡಿದಷ್ಟು ಆನಂದ ಆಯ್ತಂತೆ. ಹಿಂಗೆ ಆಗಿತ್ತು ನಮ್ದು ಪರಿಸ್ಥಿತಿ. ರಾಮೇಶ್ವರಕ್ಕೆ ಹೋಗ್ಬಿಟ್ಟಿದ್ರಿ ನಮ್ಮ ಗುರುಗಳ ಜೊತೆಗೆ. ಅದು ಧನುಷ್ಕೋಟಿಗೆ ಹೋಗ್ಬಿಟ್ಟಿದ್ರಿ. ಬೆಳಿಗ್ಗೆ ಅವಸರದಾಗ ಒಂದಿಷ್ಟು ತುತ್ತು ಹಾಕೊಂಡು ಹೋಗ್ಬಿಟ್ಟಿವಿ. ಗುರುಗಳ ಜೊತೆಗೆ ಹೋಗಿನಿ. ಅಲ್ಲಿ ಹೋದ ಮೇಲೆ ಅಲ್ಲಿ ಇಳಿದು ಕೂಡಲೇ ಸಮುದ್ರ ಕಾಣಿಸ್ತು. ಈ ಕಡೆ ಒಂದು ಈ ಕಡೆ 2 ಸಮುದ್ರ ಕೂಡೋ ಸಮುದ್ರ ಕಾಣಿಸ್ಬಿಡ್ತು. ಬೆಳಿಗ್ಗೆ ತಿಂದು ಬಂದೀವಿ, ಹುಯ್ ಅಂತ ತಿಂದಿರ್ತೀವಿ ನೋಡ್ರಿ. ಅಂತ ತಗೊಂಡಿರ್ತಾರಲ್ಲ ಆಚಾರ, ಅದ್ರ ಪರಿಣಾಮ ನೀಡಿಕೆ ಆಗಿಬಿಟ್ಟಿತ್ತು. ವಿಚಾರ ಮಾಡಲಿಲ್ಲ, ಬಡ ಇಳಿದೆ, ಓಡ್ಕೋತ ಹೋಗ್ಬಿಟ್ಟೆ. ನಮ್ಮ ಆಚಾರ ಕೇಳಿದ್ರೆ ಎಲ್ಲಿ ಹೊಂಟಿ ಎಲ್ಲಿ ತಡ್ರಿ ಆಚಾರ ಅಂತ ಹೇಳಿದ್ರೆ ನಮ್ಮ ಆಚಾರಿಗೆ ಏನು ಅಂದ್ರು, ಹೋಗಿ ಬೊಗಸಿ ತಗೊಂಡು ನೀರು ಕುಡಿದ್ಬಿಟ್ಟೆ. ಸಮುದ್ರದ ನೀರು ಕುಡಿದ್ರೆ ಏನಾಗ್ಬೇಡ ಪರಿಸ್ಥಿತಿ ನೀವೇ ಹೇಳ್ಕೊಳ್ರಿ. ಉಪ್ಪು ಕಟಿ ಉಗುಳಿಬಿಟ್ಟೆ. ನಮ್ ಗುರುಗಳಿಗೆ ಏನ್ ಮಾಡ್ಲಿಕ್ಕೆ ಒಂದು ನೀಡಿಕೆ ಆಗಿತ್ರಿ ಆಚಾರ. ಅದು ಪುಣ್ಯಾತ್ಮ ಅಲ್ಲಿ ಬೋರ್ ಇತ್ತಲ್ಲೋ, ಅದು ನೀರು ಕೊಡ್ಲಿಕ್ಕೆ ಬರ್ತಿದ್ರೆ ಇದನ್ನ ಯಾಕೆ ತಗೊಂಡ್ ಕುಡ್ದು ಅಂತ ಹೇಳಿದ್ರು. ನಮ್ಮ ಪರಿಸ್ಥಿತಿ ಹೆಂಗೆ ಇರ್ತದೆ ಗೊತ್ತಾಗೋದಿಲ್ಲ. ಸಮುದ್ರ ನೀರು ಆನಂದ ಅಂತ ತಿಳ್ಕೊಂಡು ಬಾಯಾಗ ಹೋದ್ಮೇಲೆ ಗೊತ್ತಾಗ್ತದೆ ಉಪ್ಪು ಕಟ್ಟಿ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಮೊದಲು ಕುಡಿದದ್ದೇನಾಗಿತ್ತು ಅಂತಂದ್ರೆ ಅಚ್ಯುತ ಪ್ರೇಕ್ಷರಿಗೆ ಮೊದಲು ಮಾಯಾವಾದ ಇದು ಉಪ್ಪು ನೀರಾಗಿತ್ತು. ಆಮೇಲೆ ಆನಂದ ತೀರ್ಥರ ಶಾಸ್ತ್ರವನ್ನು ಶ್ರವಣ ಮಾಡಿದ್ರಲ್ಲ, ಇದು ಅಮೃತ ಕುಡಿದಂತಾಯಿತು ಅಂತ ಹೀಗೆ ತಿಳಿಸ್ತಾ ಇದ್ದಾರೆ. ವಿಸ್ತೃತಾಂತರ ವಿಯತ್ ಪದವ್ಯತಿ 38ನೇ ಪದ್ಯದಲ್ಲಿ ಇಬ್ಬರು ಅಚ್ಯುತ ಪ್ರೇಕ್ಷರು ಲಿಖುಚಯತಿಗಳು ಇಬ್ಬರು ಕೂಡ ಆನಂದ ತೀರ್ಥರ ಗೀತಾ ಭಾಷ್ಯ ಸೂತ್ರ ಭಾಷ್ಯವನ್ನ ಪಾಠ ಪ್ರವಚನ ಮಾಡಲಿ ಪ್ರಾರಂಭ ಮಾಡಿದ್ರಂತೆ. ಹೆಂಗಿದ್ರಿ ಇವರು ಪಾಠ ಪ್ರವಚನ ಮಾಡ್ತಾ ಇದ್ರೆ
ಹಗಲಿರುಳು ಪಾಠ ಪ್ರವಚನಗಳಂತೆ. ಒಬ್ಬ ಸೂರ್ಯ, ಒಬ್ಬ ಚಂದ್ರ. ಹೇಗೆ ಆಕಾಶದಲ್ಲಿ ಸೂರ್ಯ ಚಂದ್ರರು ಹಗಲಿರುಳು ಬಂದು ಕತ್ತಲೆಯನ್ನು ಓಡಿಸ್ತಾರಲ್ಲ, ಹಾಗೆ ಲಿಕುಚಯತಿಗಳು ಮತ್ತೆ ಅಚ್ಯುತ ಪ್ರೇಕ್ಷರು ಸೂರ್ಯಚಂದ್ರರಂತೆ ಆನಂದ ತೀರ್ಥರೆಂಬ ಆಕಾಶದಲ್ಲಿ ನಿಂತು ಸಜ್ಜನರ ಕತ್ತಲೆಯನ್ನು ಹಗಲಿರುಳು ಕಳೀತಾ ಇದ್ದಾರೆ ಅಂತ ಹೇಳ್ತಾ 38ನೇ ಶ್ಲೋಕವನ್ನು ಮುಕ್ತಾಯ ಮಾಡ್ತಾರೆ. ನಾಳೆ ಸಿಕ್ಕಾಗ ಮುಂದಿನ ಮಾತನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.